ರಾಜ್ಯದಲ್ಲಿ ಸದ್ಯಕ್ಕೆ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರುವುದು ದ್ವೇಷ ಭಾಷಣದ ತಡೆ ವಿಚಾರ. ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ, ಅನುಷ್ಠಾನ ಆಗಬೇಕು ಅಷ್ಟೇ. ಸದ್ದು ಗದ್ದಲದ ಮಧ್ಯೆ ಕೂಡ ಕಾಂಗ್ರೆಸ್ ಸರ್ಕಾರ ಇದನ್ನ ಮಂಡನೆ ಮಾಡ್ತು ಮತ್ತೆ ಅಂಗೀಕಾರ ಮಾಡ್ತು, ಅನುಷ್ಠಾನ ಆಗೋದು ಮಾತ್ರ ಬಾಕಿ ಇದೆ. ಅಂದ್ರೆ ಈಗ ಬರ್ತಿರುವಂತಹ ಪ್ರಶ್ನೆಗಳು, ಕಾಂಗ್ರೆಸ್ ಸರ್ಕಾರ RSSನವ್ರನ್ನ BJPಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತ್ರ ಈ ಕಾಯ್ದೆಯನ್ನು ಮಾಡ್ತಾ, ಅಥವಾ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಇನ್ನು ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೂಡ CM ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ, ಈ ಹಿಂದೆ ಗ್ಯಾರಂಟಿಗಳನ್ನು ಏನು ಕಾಪಿ ಮಾಡಿದ್ರು ಅವರು, ಇಲ್ಲಿನ ಮಾಡೆಲ್ ಅನ್ನ ಅವರು ಕೂಡ ಅಲ್ಲಿ ಜಾರಿಗೆ ತಂದಿದ್ರು, ಗ್ಯಾರಂಟಿ ಯೋಜನೆಗಳನ್ನ. ಅದೇ ರೀತಿಯಾಗಿ ಕರ್ನಾಟಕ ಹೆಂಗೆ ಮಾಡ್ತಾ ಇದೆ ಅಲ್ವಾ, ನಾವು ಕೂಡ ಹಾಗೆ ಈ ಹೇಟ್ ಸ್ಪೀಚ್ ವಿಧೇಯಕವನ್ನ ಇಲ್ಲಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ರಾಜಕೀಯವಂತಹ ಒಂದು ಸ್ಟ್ರಾಟಜಿನಾ ಅಥವಾ ನಿಜಕ್ಕೂ ಶಾಂತಿ ಮಂತ್ರವನ್ನ ನಾಯಕರು ಜಪಿಸ್ತಾ ಇದ್ದಾರಾ? ಇದರ ಆಳಕ್ಕೆ ಹೋಗಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಅದಕ್ಕಿಂತ ಮುಂಚೆ ರೇವಂತ್ ರೆಡ್ಡಿ ಏನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳೋಣ. ఈ మధ్య కాలంలోనే కర్ణాటక రాష్ట్రంలో కాంగ్రెస్ పార్టీ శాసనసభలో ప్రవేశపెట్టి ఇతర మతాలను కించపరిచే విధంగా, ఇతర మతస్థులను తక్కువ చేసే విధంగా మాట్లాడితే శిక్షించే విధంగా చట్టాన్ని సవరించారు. తొందరలోనే తెలంగాణ రాష్ట్రంలో కూడా బడ్జెట్ సమావేశాలలో ఆ చట్టాన్ని తీసుకొచ్చి అన్ని మతాలకు సమానమైన హక్కును, అధికారాన్ని, వాళ్ళ యొక్క మతాన్ని వాళ్ళు ఆచరించే స్వేచ్ఛను తెలంగాణ రాష్ట్ర ప్రభుత్వం అందిస్తుంది అని చెప్పి నేను ఈ సందర్భంగా తెలియజేస్తున్నా. ఈ మధ్య కాలంలో ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲಾಗಿ ಮುಸ್ಲಿಂ ಮುಖಂಡರಾಗಿರುವಂತಹ ಸಾದಿಕ್ ಪಾಷ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರ ಆಗಿರುವಂತಹ ಕಾಂತಿ ಶೆಟ್ಟಿ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಶಶಿಧರ್ ಆರಾಧ್ಯರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ ಸರ್, ಈಗಾಗಲೇ ಹಲವು ಡಿಬೇಟ್ಗಳಲ್ಲಿ ಭಾಗಿಯಾಗಿರ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ದ್ವೇಷ ಭಾಷಣ ಈಗ ವೈಯಕ್ತಿಕವಾಗಿ ನಾವು ನಿಮಗೆ ಏನೋ ಹೇಳ್ತೀವಿ, ಸಾದಿಕ್ ಪಾಷಾ ವಿಚಾರವಾಗಿ ವೈಯಕ್ತಿಕವಾಗಿ ನಾನೇನೋ ನಿಮಗೆ ನಿಂದನೆ ಮಾಡಿದೆ, ಅದನ್ನು ಹೇಗೆ ನೀವು ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀರಿ? ನೋಡಿ, ದ್ವೇಷ ಭಾಷಣ ಏನಂದರೆ ವೈಯಕ್ತಿಗಾಗಿ ಒಬ್ಬ ವ್ಯಕ್ತಿಗೆ ಹೇಳಿದ್ರೆ ಪರವಾಗಿಲ್ಲ, ಧರ್ಮ ಬಗ್ಗೆ ಮತ್ತು ಜಾತಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಡೀತಾ ಇದೆಲ್ಲ, ಅದಕ್ಕೆ ಮಾಡಲೇಬೇಕು. ಇಲ್ಲಿ ನಾನು ಇದಕ್ಕೆ ಕಾನೂನಿಗೆ ವೆಲ್ಕಮ್ ಮಾಡ್ತೀವಿ ನಾವು, ಸುಸ್ವಾಗತ. ಮತ್ತು ದ್ವೇಷ ಭಾಷಣಕ್ಕೋಸ್ಕರ ಇವರು ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾಡಿದೆಲ್ಲ ಮುಂಚೆಯಿಂದ ಇದೆ ಈ ಕಾನೂನು, ಆದರೆ ಇದರಲ್ಲಿ ಬೇರೆ ಇದು ಚೇಂಜ್ ಮಾಡಿದ್ದಾರೆ ಇವರು. ನೋಡಿ, ನಾನು ಒಂದು ಮಾತು, ಈ ಕಾನೂನು ಲಾಗು ಯಾರ ಮೇಲೆ ಆಗ್ತಾ ಇದೆ? ನಮ್ಮ ಭಾರತದಲ್ಲಿ ಇದೆ, BNS ಕಾನೂನು ಇದೆ. ಲಾಗು ಯಾರು ಆಗಿರೋದು ಯಾರ ಮೇಲೆ ಅಂದರೆ ಜಾಸ್ತಿ ಮುಸಲ್ಮಾನರ ಮೇಲೇ. ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ ಕರ್ನಾಟಕ ಒಬ್ಬ ಉಳುಮಾ ಸಲ್ಮಾನ್ ಅಜರಿ ಅಂತ ಹುಬ್ಳಿಯವರು, ಒಳ್ಳೆ ಉಳುಮಾ. ಅವರು ಬೇರೆ ಭಾಷಣದಲ್ಲಿ ಒಂದೇ ಮಾತು ಹೇಳಿದ್ರು, ಏನಂದರೆ ಒಂದು ಮೀಲಾದ್ ಫಂಕ್ಷನ್ನಲ್ಲಿ ಏನು ನಡೀತು, ಆವಾಗ ಯಾವುದೋ ಒಂದು ಪ್ರಾಬ್ಲಮ್ಮು, ಕಲ್ಲಡ್ಕ ಪ್ರಭಾಕರ್ ಅವರು ಏನು ಹೇಳಿದರು ಧರ್ಮದ ಬಗ್ಗೆ, ಅವರು ಏನು ಹೇಳಿದ್ರು, ಆಜ್ ಕುತ್ತೋಂ ಕಾ ದಿನ ಹೈ ಕಲ್ ಶೇರ್ ಕಾ ದಿನ ಆಯೇಗಾ, ಅದೇ ಮಾತು ಹೇಳಿದ್ದು. ಇವತ್ತು ನಾಯಿಗಳದ್ದು ಕಾಲ ಇದೆ, ಹುಲಿದ ಕಾಲನ ಬರುತ್ತಂತ ಹೇಳಿದ್ರು. ಆ ಮಾತಕ್ಕೋಸ್ಕರ ಸಲ್ಮಾನ್ ಅಜರ್ ಅವರಿಗೆ ಗುಜರಾತ್ನಿಂದ ಪೊಲೀಸ್ ಕರ್ನಾಟಕಕ್ಕೆ ಬಂದು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿಬಿಟ್ಟು 1 ವರ್ಷ ಜೈಲಿನಲ್ಲಿ ಇತ್ತು. ಅದು ಲಾಗು ಮುಸಲ್ಮಾನ ಮೇಲೆ. ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇನ್ನೊಬ್ರು ಒಳ್ಳೆ ದೊಡ್ಡ ಉಲಮಾ ಅನ್ಸರ್ ಶಾ ಹಾಸ್ಮಿ ಅಂತ ಇದ್ದಾರೆ. ಅವರು ಭಾಷಣದಲ್ಲಿ ಏನೋ ಒಂದು ರಫ್ ಲ್ಯಾಂಗ್ವೇಜು ಮೋದಿ ಅವ್ರ ಬಗ್ಗೆ ಏನು ಹೇಳಿದ್ರು, ಅದು ಅವ್ರಿಗೇನು ಕರ್ಕೊಂಡು ಹೋಗ್ಬಿಟ್ಟು ಇದರಲ್ಲಿ ದಿಲ್ಲಿನಲ್ಲಿ ತಿಹಾರ್ ಜೈಲಿನಲ್ಲಿ 4 ವರ್ಷ ಜೈಲಿನಲ್ಲಿ ಇಕ್ಕಿದ್ರು. ಅಂದ್ರೆ ನೀವು ಅವರ ಡಿಫೆಂಡ್ ಮಾಡ್ಕೊ, ಅವರು ಡಿಫೆಂಡ್ ಅಲ್ಲ, ನಾನು ಹೇಳ್ತಾ ಇರೋದು ನಡೆದಿರೋದು, ನಾನು ಹೇಳ್ತಾ ಇರೋದು. ಅವರು ಇನ್ನೊಬ್ರು ಬಂದು ತೌಖೀರ್ ರಜಾ ಅಂತ ಮೊನ್ನೆ ಅವ್ರಿಗೆ ಹಾಕಿದ್ದಾರೆ ಇದರಲ್ಲಿ. ಮತ್ತೆ ಇನ್ನೊಬ್ರು ಇದ್ದಾರೆ ದಿಲ್ಲಿನಲ್ಲಿ ಒಬ್ರು, ಅವ್ರಿಗೆ ಹಾಕಿದ್ನ ಏನ್ ಬೇಜಾರಿಲ್ಲ. ಅವ್ರು ಸರ್ತನ್ಸೆ ಜುದಾ ಅಂತ ಹೇಳಿದ್ರು, ಅದಕ್ಕೆ ನಾವು ಸಮರ್ಥನೆ ಮಾಡಲ್ಲ, ಅದು ಓಕೆ. ನೋಡಿ, ಇದೆಲ್ಲ ಕಾನೂನು ಮಾಡಿದಾರಲ್ಲ ಇದೇ ಅಲ್ಲ, ಅದು ಎಲ್ಲ ಪ್ರೊವೋಕ್ ಮತ್ತೆ ಇದು ಮಾಡೋದು ಏನಂದ್ರೆ ಮುಸಲ್ಮಾನ್ ಮೇಲೇನೆ ಅದಕ್ಕೆ ಯೂಸ್ ಮಾಡೋದು. ಈಗ ಕರ್ನಾಟಕ ಬಂದು ಇವರು ಮಾಡಿದ್ದಾರೆ. ಒಂದು ನಮ್ಗೆ ಏನಂದ್ರೆ ನೋಡಿ, ಈಗ ನಮ್ಮ ಕರ್ನಾಟಕ ಶಾಂತಿಯ ತೋಟ ಇಲ್ಲಿ ತುಂಬಾ ಕೋಮು ಗಲಭೆ ಮಾಡಿಸಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಅವರು ಬಾಯಿ ತೆಗೆದ ತಕ್ಷಣನೇ ಬೆಂಕಿ ಬರುತ್ತೆ. ಹಂಗೆ
ಒಂದು ಸಮುದಾಯ ಬಗ್ಗೆ, ಒಂದು 2 ಸಮುದಾಯ ಇದೆ ಅವ್ರ ಬಗ್ಗೆನೇ ಮಾತಾಡೋದು. ಯಾರು ಬಿಜೆಪಿ ಅವರು ಮಾತಾಡೋದು? ಬಿಜೆಪಿನವರು ಅವರೆಲ್ಲ. ಇದು ಕಾನೂನು ಬಂದಿದ್ಮೇಲೆ ಈಗ ಅವ್ರಿಗೆ ನೋಡಿ ಘೋಡೆಗೆ ಮುಖ ಲಗಾಮ್ ಅಂತಾರೆ, ಕುದುರೆ ಮುಖಕ್ಕೆ ಲಗಾಮ್ ಹಾಕಂಗೆ ಈಗ ಒಳ್ಳೆ ಇದು ತಂದಿದ್ದಾರೆ. ಈಗ ನೋಡೋಣ ಇವರು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಎಷ್ಟು ಜನ ಜೈಲ್ಗೆ ಹಾಕ್ತಾರೆ ಅದನ್ನು ನೋಡ್ಬೇಕು. ಬೇರೆ ಮುಸಲ್ಮಾನ್ಗೋಸ್ಕರನ ಇಲ್ಲ ಅಂದ್ರೆ ಇವ್ರಿಗೋಸ್ಕರ ಅಂತ ಅದು ನೋಡ್ಬೇಕು, ಎಷ್ಟು ಇವರು ಯೂಸ್ ಮಾಡ್ತಾರೆ ಈ ಕಾನೂನು. ನಿಜ ಸರ್. ಅದಕ್ಕೆ ಬರ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ಈಗ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಲಿಕ್ಕೆ ಅಥವಾ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಿಕ್ಕೆ ಈ ಒಂದು ವಿಧೇಯಕವನ್ನ ಜಾರಿಗೆ ತರ್ತಾ ಇದೆ ಅನ್ನುವಂಥ ಆರೋಪ ನಿಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅಲ್ಲ, ಯಾಕೆ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ತಮ್ಮ ನಾಯಕರ ಭಾಷಣಗಳನ್ನು ನೋಡ್ತಾ ಇದ್ವಿ, ಬೆಂಕಿ ಉಗುಳ್ತಾರೆ, ಬೆಂಕಿ ಹಚ್ತಾರೆ. ಅದರಲ್ಲೂ ಕರಾವಳಿ ಭಾಗದ ನಾಯಕರಂತೂ ಕೇಳೇಬೇಡ. ಈಗಲೂ ಕೂಡ ನಿಮಗೆ ಸಾಕಷ್ಟು ಎಕ್ಸಾಂಪಲ್ ಸಿಗ್ತವೆ. ಕೋಮು ಪ್ರಚೋದನೆಗಳಾಗಿಲ್ವಾ ಹಾಗಾದ್ರೆ ನಿಮ್ಮ ಪ್ರಕಾರ? ಪ್ರಭು, ಈ ಒಂದು ಬಿಲ್ ಏನ್ ಹೇಳುತ್ತೆ ಅಂದ್ರೆ ಕುಕೃತ್ಯವನ್ನು ಮಾಡಿದವರು ಏನು ಆಗಲ್ಲ. ಇಲ್ಲಿ ಕುಕೃತ್ಯ ಆಗ್ತಾ ಇದೆ ಅಂತ ಯಾರಾದ್ರೂ ಮಾತಾಡಿದ್ರೆ, ನಿಮ್ಗೆ ಅದು ಸರಿ ಅನ್ಸಿಲ್ಲ, ದ್ವೇಷ ಅನ್ಸಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಜೈಲು. ಅದು ಹೇಗೆ DC ಆಫೀಸಿನಲ್ಲೇ ಒಂದು ಜಡ್ಜೆ ಜೈಲು ಇದ್ ಮಾಡ್ಬೋದು. ಕುಕೃತ್ಯ ಮಾಡಿ ಸರ್ತಂಗ್ ಸೆ ಜುದಾ ಅಂತ ಸರ್ ಹೇಳಿದ್ರು. ಸರ್ತಂಗ್ ಸೆ ಜುದಾ ಯಾರು ಅಂತ ನಾವು ಮಾತಾಡಿದವ್ರ ಮೇಲೆ ಜೈಲು, ಯಾರು ಕತ್ತರಿಸ್ತಾರೆ ಅವ್ರಿಗೆ ಜೈಲಿಲ್ಲ, ಅವರಿಗೆ ಬೇಲಲ್ಲಿ ಆಚೆ ಬರ್ಬೋದು ಅವರು. ಇದು ಈ ಒಂದು ಕಾನೂನಿನ ಅಂಶ. ಈಗ ಯಾರನ್ನಾದ್ರೂ ಯಾರು ನೋಡಿ ಒಬ್ರು ಸಾಯಿಸ್ತಾ ಇದಾರೆ ಅಂತ ಹೇಳಿದ್ರೆ, ಇನ್ನು ನೆಕ್ಸ್ಟ್ ಪ್ರಭು ನೀವು TV5 ಅಲ್ಲಿ ಪ್ರತಿದಿನ ಪೊಲೀಸರನ್ನ ಒಬ್ಬರಲ್ಲಿ ಇಡ್ಬೇಕಾಗುತ್ತೆ. ಏನ್ ಮಾತಾಡ್ತಾರೆ, ಮಾತಾಡಿದ್ ಸರಿ ಇದೆಯಾ, ಅವ್ರು ಕಾಂತಿ ಶೆಟ್ಟಿ ಮಾತಾಡಿದ್ದು ನಮ್ಗೆ ಸರಿ ಇಲ್ಲ, ನಮ್ಗೆ ಹರ್ಟ್ ಆಯ್ತಂದ್ರೆ ಜೈಲು. ಆತರ ಅದ್ ಏನ್ ನೋಡಿ ಹಾಸ್ಯಾಸ್ಪದ ಆಗಿದೆ. ಅಲ್ಲ, ಅದಕ್ಕೂ ಭಯದಲ್ಲೇ ಬಂದಿರ್ಬೇಕು ಇವತ್ತು ನೀವು, ಮತ್ತೆ ಎಲ್ಲಿ ಕೇಸ್ ಹಾಕಿರ್ತಾರೆ ಅಂತ ಹೇಳಿ. ಖಂಡಿತ ಭಯ ಇಲ್ಲ, ಯಾಕಂದ್ರೆ ಜನ ಎಲ್ಲವನ್ನು ಗಮನಿಸ್ತಾ ಇದ್ರೆ, ಇವ್ರು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದಾರೆ. ನಾನು ಹೇಳೋದಿಷ್ಟೇ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರೆ ಜೈಲಿಲ್ಲ, ಬೆಂಕಿ ಹಚ್ತಾ ಇದಾರೆ ನೋಡಿ ಅಂತ ಮಾತಾಡಿದ್ರೆ ಜೈಲು. DJ ಅಲ್ಲಿ KG ಅಲ್ಲಿ ಪ್ರಕರಣ ಪೊಲೀಸ್ ಸ್ಟೇಷನ್ ಬೆಂಕಿ ಆಯ್ತಲ್ಲ ಸರ್, ಯಾರು ಹಚ್ತಾರೆ ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ನೋಡ್ರಿ ಇವತ್ತು ಬೆಂಕಿ ಹಚ್ತಾ, ಈಗ ನಾಳೆ ದಿನ ಇಲ್ಲಿ ಏನೋ ಒಂದು ಗಲಾಟೆ ಆಗ್ತಾ ಇದೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡಿದ್ರೆ ಜೈಲು. ಅಥವಾ ಇಂಥವರು ಗಲಾಟೆ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಿ ಯಾರು ರೌಡಿ ಲಿಸ್ಟ್ ಅಲ್ಲಿ ಇರ್ತಾರೆ, ಯಾರು ಲಿಸ್ಟ್ ಅಲ್ಲಿ ಇರ್ತಾರೆ, ಅವ್ರುಗಳನ್ನು ಒಂದಿನ ಮೊದಲೇ ಇನ್ಸೈಡ್ ಹಾಕುವಂತ ಅಂಶ ಇದ್ರಲ್ಲಿದೆ. ಅಲ್ಲ, ನಿಮ್ಗೆ ಮೇಡಮ್ ಬಿಜೆಪಿ ಅವರಿಗೆ ಈಗ ಕರ್ನಾಟಕ ಸರ್ವ ಜನಾಂಗದ ಶಾಂತಿ ತೋಟ ಆಗ್ಲಿಕ್ಕೆ ಇಷ್ಟ ಇಲ್ವಾ? ನೆಮ್ಮದಿಯಾಗಿ ಇಷ್ಟ ಇದೆ, ಅಣ್ಣ ತಮ್ಮಂದಿರಾಗಿ ಬದುಕಕ್ಕೆ ಇಷ್ಟ ಇಲ್ವಾ ಅಂತ ನೀವು ಬಯಸಲ್ವಾ? ನೋಡಿ, ನಾನು ಹೇಳುದೇನ್ ಗೊತ್ತಾ, ಪಕ್ಕದ ಒಂದು ಇದರಲ್ಲಿ ನಾವು ಎಲೆಕ್ಷನ್, ಇದು ಮೇನ್ಲಿ ರಾಜಕೀಯದ ಒಂದು ಅಜೆಂಡಾ, ವೋಟ್ ಪಾಲಿಟಿಕ್ಸ್ ಬಿಟ್ರೆ ಇದರಲ್ಲಿ ಬೇರೆ ಏನಿಲ್ಲ. ಅಫೀಸ್ಮೆಂಟ್ ಪಾಲಿಟಿಕ್ಸ್ ಬಿಟ್ರೆ ಖಂಡಿತವಾಗ್ಲೂ ಇದರಲ್ಲಿ ಬೇರೆ ಯಾವ ಒಂದು ಅಂಶನೂ ಅವರಲ್ಲಿ ನೋಡಿ ಒಳ್ಳೆದನ್ನೇ ಮಾಡ್ಲಿ, ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯದ ಜನತೆ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ಈಗ ಇವರು ಮುಸ್ಲಿಂ ಮುಖಂಡರು ಇದಾರೆ, ನಾನು ನೋಡಿ, ನಾವು ಕರಾವಳಿ ಭಾಗದವರು ಮುಸಲ್ಮಾನರು ಮತ್ತೆ ಹಿಂದೂಗಳು ಸಾಮರಸ್ಯದಿಂದ ಬದುಕುವಂತ ಜಾಗ. ನಾವು ನಮ್ಮ ದೇವರ ಕೋಣೆಯಲ್ಲಿ ನೂರಾರು ದೇವರುಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ. ನಮ್ಮ ಪಕ್ಕದಲ್ಲಿ ಕರಾವಳಿ ಭಾಗದಲ್ಲೇ ಜಾಸ್ತಿ ಕೊಲೆಗಳಾಗಿರೋದು, ಹಿಂದೂ ಮುಸ್ಲಿಮರ ಜಗಳ ಜಾಸ್ತಿ ಇದೆ ಪ್ರಭು. ಹಿಂದೂ ಮುಸ್ಲಿಮರಿಗೆ ಬಿಜೆಪಿ ಅಂದ್ರೆ ಆಗಲ್ಲ ಅನ್ನೋದೊಂದು ಹೇಳೋದಷ್ಟೇ. ಆದ್ರೆ ಪ್ರತಿಯೊಂದನ್ನು ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಏನ್ ಮಾಡಿದೆ ಅನ್ನೋದನ್ನು ಜನ ನೋಡಿದ್ದಾರೆ. ಆಯ್ತಾ, ಇವಾಗ ನಾನು ಒಂದು ಎಕ್ಸಾಂಪಲ್ ಒಂದು 2 ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ ಸರ್. ನಮ್ಮ ಮನೆ ಪಕ್ಕ ಹಿಂದ್ಗಡೆ ಮಸೀದಿಯಲ್ಲಿ ಅಲ್ಲಾ ಒಬ್ಬನೇ ಅಂತ ಹೇಳಿ ಅಜಾನ್ ಮಾಡ್ತಾರೆ. ನಾನ್ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಾ ಇರ್ತೀನಿ, ಹಾಗಾದ್ರೆ ನನ್ಗೆ ಹರ್ಟ್ ಆಗಿದೆ ಅಂತ ಹೇಳಿ ಇವ್ರ ಮೇಲೆ ಕೇಸ್ ಹಾಕಲ್ಲ ನಾನು? ಹೇಳಿ ನೀವು ಯೋಚನೆ. ಸಿಂಪಲ್. ಇದು ಕೋಮು ಪ್ರಚೋದನೆ ಮಾಡಕ್ಕಂತ ಇರುವಂತ ಅಂಶ ಅಂತ ಅನಿಸ್ತಾ ಇದೆ ನಂಗೆ. ಅಲ್ಲ, ನಿಮ್ ತರ CT ರವಿ ಅವರು ಥಿಂಕ್ ಮಾಡ್ಲಿ, ಯತ್ನಾಳ್ ಅವರು ಯೋಚನೆ ಮಾಡ್ಲಿ, ಪ್ರತಾಪ್ ಸಿಂಹ ಅವರು ಯೋಚನೆ ಮಾಡ್ಲಿ. ಹಾಗಾಗಿ ಕರ್ನಾಟಕ ಸಹೋದರತ್ವದಿಂದ ಬಾಳುತ್ತೆ ಮೇಡಮ್. ನಿಮ್ಮ ತರನೇ ನಿಮ್ಮ ನಾಯಕರ ಮನಸ್ಥಿತಿಗಳು ಇಲ್ಲ ಅಂತ ಹೇಳಿ ಅಷ್ಟೇ ಹೇಳ್ತಾರೆ. ಪೊಲಿಟಿಕಲ್ ವಾಯ್ಸ್ ಅನ್ನು ಸರ್ಪಸ್ ಮಾಡಕ್ಕೆ ಇರುವಂತಹ ಇದು ಅಂಶ. ಒಂದು ನಮ್ಮ ಮಾನ್ಯ ನಿನ್ನೆ ಶೋಭಾ ಕರಂದ್ಲಾಜೆ ಅವರು ಕೂಡ ರಾಜ್ಯಪಾಲರಿಗೆ ಲೆಟರ್ ಬರೆದಿದ್ದಾರೆ, ದಯವಿಟ್ಟು ಈ ಅಂಶವನ್ನ ಮತ್ತೊಮ್ಮೆ ಪರಿಗಣಿಸಿ ಅಂತ ಹೇಳಿ. ನೋಡಿ, ನೀವು ಹೇಳಿದ್ರಿ ಕರ್ನಾಟಕ ಶಾಂತಿ ತೋಟ ಆಗುದು ಬೇಡ ಅಂತ ಹೇಳಿ. ನಾವೆಲ್ಲರೂ ಶಾಂತಿ ಪ್ರಿಯರೇ. ಈ ಏನು ಕೇಸ್ ಇದೆ, ನಮ್ಮ ಮಾನ್ಯ ಪ್ರೈಮ್ ಮಿನಿಸ್ಟರ್ನೇ ಸಮಾಧಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ದ್ವೇಷದ ಭಾಷಣ ಅಲ್ಲ. ಅವರನ್ನು ಅರೆಸ್ಟ್ ಮಾಡಕ್ ಆಗಲ್ಲ ನಿಮ್ಗೆ. ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಬೇರೆ ದೇಶದ ಇದನ್ನ ಮಾಡಿದವರು ಅವ್ರು ಅರೆಸ್ಟ್ ಆಗಲ್ಲ, ಅವ್ರ ಮೇಲೆ FIR ಆಗಲ್ಲ. ಆದ್ರೆ ಈ ದ್ವೇಷದ ಭಾಷಣ ನಮ್ಮ ಜೊತೆ ಯಾರೋ ಒಬ್ರು ಎಲೆಕ್ಷನ್ ನಿಂತ್ಕೋಬೇಕಂತ ಹೇಳೋಣ, ಅವ್ರ ಕಂಡ್ರೆ ನಮ್ಗೆ ಆಗಲ್ಲ. ನಿಮ್ಮ ನಾಯಕರು ಮಾತಾಡಿದ್ದಾರೆ, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರು ಈಗಲೂ ಕೂಡ ಟೀಕೆ ಮಾಡ್ತಾರೆ, ದೇಶದ್ರೋಹಿ ಪಟ್ಟ ಕಟ್ತಾರೆ, ಮಸೀದಿಗಳನ್ನು ಒಡೆದು ಹಾಕ್ತಿವಿ ಅಂತ ಬಹಿರಂಗವಾಗಿ ಹೇಳ್ತಾರೆ. ಅದು ಅಲ್ವಾ? ಅದು ದ್ವೇಷ ಭಾಷಣ ಅಲ್ವಾ? ಬರ್ತೀನಿ ಮೇಡಮ್, ಒಂದು ಬ್ರೇಕ್ ಸಮಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವ್ರು ಯಾವಾಗ್ಲೂ ಹೇಳ್ತಾರೆ, ಅವರ ಒಂದು ಏನು ಅತ್ಯಂತ ಪ್ರೀತಿಯ ಅನುಚ್ಛೇದ ಇದು ಫ್ರೀಡಮ್ ಆಫ್ ಸ್ಪೀಚ್.
ಇದನ್ನು ಸರ್ಪ್ರೈಸ್ ಮಾಡಕ್ ಹೇಳ್ತಾರೆ. ಹೋಗ್ಲಿ ಫ್ರೀಡಮ್ ಪಾರ್ಕ್ ನ ಇವರು ಕ್ಲೋಸ್ ಮಾಡ್ಬಿಡುದಲ್ಲ, ಅಲ್ಲಿ ಹೋಗಿ ಯಾರು ಪ್ರೊಟೆಸ್ಟ್ ಮಾಡಕ್ಕೆ ಆಗಲ್ಲ. ಇದಕ್ಕೆ ಈಗ ಇವರೆಲ್ಲ ಮಾಡ್ತಿರೋದೇನಕ್ಕೆ, ನಮ್ಮಿಂದ ಕಾಟ ತಡೆಯಕ್ ಆಗ್ತಾ ಇಲ್ಲ, ನಾವ್ ಎಲ್ಲವನ್ನು ಪ್ರಶ್ನೆಗಳು ಕೇಳ್ತೀವಿ, ಇವರು ಮಾಡಿರೋ ಹಗರಣಗಳನ್ನ ಆಚೆ ಹಾಕ್ತಾ ಇರ್ತೀವಿ, ಸರ್ಕಾರದ ವೈಫಲ್ಯಗಳನ್ನು ಮಾತಾಡ್ತೀವಿ. ಇದು ಮಾತಾಡಬಾರ್ದು ಅನ್ನೋ ಉದ್ದೇಶ ಇದ್ರೆ ನೀವು ಇಲ್ಲಿ ಟಿವಿ ಪ್ಯಾನೆಲ್ ಅಲ್ಲಿ ಇನ್ನು ಪೊಲೀಸರನ್ನು ಕೂರಿಸಬೇಕು, ಇವ್ರು ಏನ್ ಮಾತಾಡ್ತಾರ ನೋಡುತ್ತಾರೆ ಪರಿಸ್ಥಿತಿ ಬರಲಿ. ಜೊತೆಗೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ವಕ್ತಾರಾಗಿರುವಂತಹ ರಘು ದೊಡ್ಡೇರಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ರ. ಶಶಿಧರ್ ಸರ್, ಈಗ ಈ ಕಾಂಗ್ರೆಸ್ ಸರ್ಕಾರ ಏನು ಕಾಯ್ದೆಯನ್ನು ತರ್ತಾ ಇದೆ ಅಲ್ವಾ, ಇದು ನಿಜಕ್ಕೂ ಶಾಂತಿ ಸ್ಥಾಪನೆ ಆಗುತ್ತಾ? ಅದು ಇದರಿಂದ ಬರೀ ಇದೇ ಒಂದು ಅಜೆಂಡಾ ಇರಬಹುದು ಅಥವಾ ರಾಜ್ಯಕ್ಕೆ ಏನು ಹಿತಾಸಕ್ತಿ ಇಲ್ವಾ, ಲಾಭ ಇಲ್ವಾ? ಹಾಗಾದ್ರೆ ಆಲೋಚನೆ ಇದರ ವಿರುದ್ಧವಾಗಿ, ದ್ವೇಷ ಭಾಷಣದ ವಿರುದ್ಧವಾಗಿ ಸಾಕಷ್ಟು ಕಾನೂನುಗಳಿದೆ. ಆದ್ರೆ ಅದು ಊರ್ಜಿತ ಆಗ್ತಾ ಇಲ್ಲ. ಅದು ಯಾವ್ದು ಎಲ್ಲದಕ್ಕೂ ಒಂದು ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ. ಈಗ ಮೊನ್ನೆ ಸಿಟಿ ರವಿ ಅವರು ಮದ್ದೂರಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳು ತಲೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಆಲ್ರೆಡಿ FIR ಆಗಿದೆ, ಬಟ್ ಅದು ಊರ್ಜಿತ ಆಗೋದಿಲ್ಲ. ಅಂಥದಕ್ಕೆ ಇಂಥ ಕಾನೂನುಗಳು ಬರಬೇಕಾಗುತ್ತೆ, ಕಾನೂನು ಮಾರ್ಪಾಡು ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ದೇಶದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಇಂತಹ ಸಂಘರ್ಷಗಳು ನಡೀತಾ ಇರ್ಬೇಕಂದಾಗ ಒಂದೇ ಒಂದು ಕೋಮಿನ ವಿರುದ್ಧ ಆಗಲಿ ಇನ್ನೊಂದು ಕೋಮಿನ ವಿರುದ್ಧ ಎತ್ತು ಕಟ್ಕೊಂಡು ರಾಜಕೀಯ ಓಲೈಕೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಇಲ್ಲಾಂದ್ರೆ ಆರಾಮಾಗಿ ಇವರು ಅವ್ರ ಮನೇಲಿ ಬಿರಿಯಾನಿ ತಿಂತಾರೆ, ಅವ್ರು ಇವ್ರ ಮನೇಲಿ ಬಿರಿಯಾನಿ ತಿಂತಾರೆ, ಅದೇನ್ ಪ್ರಾಬ್ಲಮ್ಸೇ ಇಲ್ಲ. ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಹೇಳ್ತೀನಿ, ಬಿಜೆಪಿನವರು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದು ಲಿಸ್ಟ್ ಎಲ್ಲ ನಮ್ಮ ಹತ್ರ ಇದೆ. ಅದಕ್ಕೆ ಬರೋಕ್ ಮುಂಚೆ ಹೇಳ್ತೀನಿ, ಮುಸಲ್ಮಾನರು 50% ಬಿಜೆಪಿ ಓಟ್ ಕೊಟ್ಬಿಡ್ಲಿ. DK ಶಿವಕುಮಾರ್ ಹೇಗೆ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿದ್ರಲ್ಲ, ಇವ್ರು ಏನ್ ಹೇಳ್ತಾರೆ ಬಿಜೆಪಿನವರು, ಅವ್ರು ನಮ್ಮ ಅತ್ತೆ ಮಾವ ಅಂತ ಹೇಳ್ತಾರೆ. ಯಾಕೆ ಅವರು ವೋಟ್ ಮಾಡ್ತಾ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಇದೆಲ್ಲ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದು. ನೋಡಿ, ಈಗ ಫ್ರೀಡಮ್ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ನಮ್ಮನ್ನು ಕೊಟ್ಟಿದೆ. ಅಂದ್ರೆ ಹೇಗಂದ್ರೆ ಹಾಗೆ ಮಾತಾಡುವಂತಲ್ಲ, ಇನ್ನೊಂದು ಧರ್ಮದ ಮೇಲಾಗ್ಲಿ, ಇನ್ನೊಬ್ಬರ ಜಾತಿಯ ಮೇಲಾಗ್ಲಿ, ಒಂದು ಹೆಣ್ಣಿನ ಮೇಲಾಗ್ಲಿ, ಯಾರನ್ನು ನೋಯಿಸದ ಹಾಗೆ ಮಾತಾಡಿ. ಇಲ್ಲಿ ನಮ್ಗೆ ಅನ್ಪಾರ್ಲಿಮೆಂಟರಿ ಅಂತ ವರ್ಡ್ಸ್ ಅಂತ ನಾವು ಆಲ್ರೆಡಿ ರೆಕ್ಟಿಫೈ ಆಗಿದೆ. ಅದರ ಒಳಗಡೆ ನಾವು ಇರ್ಬೇಕು. ಯಾಕಂದ್ರೆ ನಾವು ರೋಲ್ ಮಾಡೆಲ್ಸ್ ಸಮಾಜ. ನೀವು ಯಾರೋ ಬೀದಿಲಿ ಮಾತಾಡಿದ್ರೆ ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಳೋದಿಲ್ಲ. ಏನೋ ಪೊಲೀಸ್ನವರು ಒಂದೆರಡು ಲಾಠಿ ಹೊಡಿತಾರೆ, ಮನೆಗೆ ಕಳಿಸ್ಬೋದು. ಆದ್ರೆ ನೀವು ಘನತೆ ಹೊತ್ತಂತ ಸ್ಥಾನಗಳಲ್ಲಿ ಇಟ್ಟಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತೀರಾ, ಮುಖ್ಯಮಂತ್ರಿಗಳಾಗಿರ್ತೀರಾ, ಪ್ರಧಾನಮಂತ್ರಿಗಳಾಗಿರ್ತೀರಾ, ನೀವು ಕೆಟ್ಟ ಭಾಷಣಗಳನ್ನು ಮಾಡಿದ್ರೆ, ದ್ವೇಷ ಭಾಷಣಗಳನ್ನು ಮಾಡಿದ್ರೆ ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನಾಗುತ್ತೆ? ಈ ದೇಶದಲ್ಲಿ ನೀವು ಮಾಡಬೇಕಾದ ಅಭಿವೃದ್ಧಿಯ ಮೂಲಕ ಹೋಗಿ, ಅಭಿವೃದ್ಧಿಗೋಸ್ಕರ ಶ್ರಮಿಸ್ರಿ. ಇವತ್ತು 80 ಕೋಟಿಗೆ ನೀವು ಅಕ್ಕಿ ಕೊಡ್ತೀರಾ ಅಂತೀರಿ, ಅದು ನಾಚಿಕೆ ಗೇಡಿನ ಕೆಲಸ. ಇನ್ನು ನಾವು ಪಟ್ಟಣದಲ್ಲೇ ಇದ್ದೀವಿ ಅಂತ ಅರ್ಥ. ಅದನ್ನು ಮುಂದುವರಿಬೇಕು ಹೊರತು ದ್ವೇಷ ಭಾಷಣಗಳಿಂದ ಅಲ್ಲ. ದ್ವೇಷ ಭಾಷಣಗಳಿಂದ ಏನೂ ಆಗೋದಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಇದನ್ನ ಕನ್ಸಿಡರ್ ಮಾಡ್ಕೋಬೇಕಾಯ್ತು. ಈವನ್ ಸಿದ್ದರಾಮಯ್ಯನವರು ಕನ್ಸಿಡರ್ ಮಾಡ್ಕೋಬೇಕಾಯ್ತು. ಯಾವಾಗ ಅವ್ರು ಹೇಳಿದ್ರು, ನರೇಂದ್ರ ಮೋದಿ ಅವರು ಸಾವಿನ ಸರ್ದಾರ ಅಂತ ಹೇಳಿದ್ರು, ಅದು ಒಂದು ರೀತಿಯಾದ ದ್ವೇಷ ಭಾಷಣನೇ. ಈ ರೀತಿಯ ಆಗಬಾರದು ಅನ್ನೋದಕ್ಕೆ ಅವರೇ ಒಂದು ಎಲ್ಲ ನಮಗೆ ಅವ್ರಿಗೂ ಅವರು ಕಡಿವಾಣ ಹಾಕೋತಾ ಇದ್ದಾರೆ, ಮತ್ತೆ ಎಲ್ರಿಗೂ ಕಡಿವಾಣ ಆಗ್ತಾ ಇದ್ದಾರೆ. ಇದು ಒಳ್ಳೇದು. ನಾವು ಸ್ವಾಗತ, ಆಮ್ ಆದ್ಮಿ ಪಾರ್ಟಿಯಿಂದ ಸ್ವಾಗತ ಮಾಡ್ತೀವಿ. ನಾವು ದೆಹಲಿಯಲ್ಲಾಗ್ಲಿ ಪಂಜಾಬ್ನಲ್ಲಿ ಏನ್ ರೂಲ್ ಮಾಡ್ತಾ ಇದ್ದೀವಿ, ಎಲ್ಲೂ ಸಹ ನಾವು ಈ ರೀತಿಯಾಗಿ ಯಾವುದೇ ಒಂದು ದ್ವೇಷ ಭಾಷಣ ರೀತಿಯಾಗಿ ಒಂದು ವ್ಯಕ್ತಪಡಿಸಿಲ್ಲ. ಆ ರೀತಿ ಘಟನೆಗಳು ನಮ್ಮಲ್ಲಿ ನಡೆದಿಲ್ಲ. ಅದಕ್ಕೆ ನಾವು ವಿರೋಧನೂ ಇದ್ದೀವಿ. ಈ ದೇಶ, ಈ ರಾಜ್ಯ ಸುಸಂಸ್ಕೃತವಾಗಿ ನಡಿಬೇಕು ಅಂದ್ರೆ ಇದು ಒಳ್ಳೆ ತನದಿಂದ ನಡಬೇಕು, ಒಳ್ಳೆ ಜನ ಆಗ್ಬೇಕು, ಒಳ್ಳೆ ಮಾತುಗಳನ್ನು ನಾಡಿ. ನಮ್ಮಲ್ಲಿ ಎಲ್ಲ ಇದ್ದಾರೆ, ಕುವೆಂಪು ಇದ್ದಾರೆ, ಸರ್ವಜ್ಞ ಇದ್ದಾರೆ, ಪ್ರತಿಯೊಬ್ಬರು ಸಹ ನಮ್ಗೆ ಭಾಷೆಯನ್ನು ಕೊಟ್ಟಿದ್ದಾರೆ. ಆ ಭಾಷೆಯನ್ನು ಬಳಸಿ ನಾವು ಒಳ್ಳೆಯದನ್ನು ಬಯಸೋಣ, ಒಳ್ಳೆ ಕೆಲಸ ಮಾಡೋಣ. ಅದನ್ನ ಬಿಟ್ಟು ಒಬ್ಬರನ್ನ ಎತ್ ಕಟ್ಟೋದು, ಇನ್ನೊಂದು ಓಟ್ ಪಡೆಯೋದು, ಒಬ್ರು ಏನೋ ಇದು ಮಾಡೋದು, ಕೈ ಕಟ್ ಮಾಡ್ತೀವಿ, ಕಾಲ್ ಕಟ್ ಮಾಡ್ತೀವಿ, ನಿಮ್ಮನ್ನ ತಲೆ ಕಡಿತೀವಿ, ಇಲ್ಲಿಂದ ನೀವು ಇಲ್ಲಿಯವರೆಲ್ಲ ಹೊರಗಡೆ ಹೋಗಿ, ಈ ರೀತಿಯಾದ ದ್ವೇಷ ಭಾಷಣಗಳು ಆಗಬಾರ್ದು. ಇನ್ನು ಕೆಲವರ ಮುಸಲ್ಮಾನರನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಸಾಕಷ್ಟು ಬಾರಿ ಅವರು ಕಾಫಿರೋ ರಾಮರ ದುಶ್ಮನ್ಯ ಅಂತ ಅವರು ಸಹ ಮೌಲ್ವಿಗಳು, ಕೆಲವು ಎಲ್ಲಿಂದನೋ ಇಲ್ಲಿಂದ ಮೌಲ್ವಿಗಳು ಹೇಳಲ್ಲ, ಎಲ್ಲಿಂದನೋ ಬಂದು ಇಲ್ಲಿ ಭಾಷಣ ಮಾಡ್ತಾ ಇರ್ತಾರಲ್ಲ, ಅವರು ಜಾಕಿರ್ ಹುಸೇನ್ ಅಂತವ್ರು, ಜಾಕಿರ್ ನಾಯಕ್ ಅನ್ಸುತ್ತೆ. ಜಾಕಿರ್ ನಾಯಕರು ಸಾಕಷ್ಟು ದೇಶಗಳು ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳು ಬಂದು ಇಲ್ಲಿ ದ್ವೇಷ ಭಾಷಣಗಳು ಮಾಡ್ತಾರೆ. ಅದು ಸಹ ಕಡಿವಾಣ ಆಗ್ಬೇಕು ಅಂತ ಇಂಥ ಕಾನೂನುಗಳು ಇರಲೇಬೇಕು. ನಿಜ ಸರ್, ನಿಜ. ರಘು ಸರ್, ಈಗ ಈ ಕಾಯ್ದೆ ಏನು ತರಕ್ ಹೊರಟಿದ್ದೀರಿ, ಮೊದಲು ಕಾಂಗ್ರೆಸ್ ನಾಯಕರ ಮೇಲೆ ದೂರ ಆಗಬೇಕು. ಸಿದ್ದರಾಮಯ್ಯನವರು ಅಂದಿಲ್ವಾ? ಸಿದ್ದರಾಮಯ್ಯನವರು ಮಾತಾಡಿಲ್ವಾ ಹಿಂದೂ ಧರ್ಮದ ಬಗ್ಗೆ? ಇದೇ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿಲ್ವಾ? ಸತೀಶ್ ಜಾರಕಿಹೊಳಿ ಮಾತಾಡಿಲ್ವಾ? RSS ಬಗ್ಗೆ ಅವರು ವಿರೋಧ ಮಾಡಿಲ್ವಾ? ದೇಶದ್ರೋಹಿ ಸಂಘಟನೆ ಈ ರೀತಿ ಮಾತಾಡಿಲ್ವಾ? ಹಾಗಾಗಿ ನಿಮ್ಮ ಮೇಲೆ ಫಸ್ಟ್ ಕೇಸ್ ಆಗುತ್ತೆ ಅಂತ ನೋಡಿ, ಮೊದಲನೇದಾಗಿ ಏನು ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಈ ನಾಡಿನ ಜನರನ್ನ ಶಾಂತಿಯುತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಸೇಫ್
ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಆಕ್ಚುಲಿ ತರ್ತಾ ಇರತಕ್ಕಂಥ ಉದ್ದೇಶ ಏನು? ಯಾರು ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ, ಅವರನ್ನ ಶಿಕ್ಷೆ ಒಳಪಡಿಸ್ತೀವಿ ಅಂತ ಹೇಳ್ತಿದೀವಿ. ಸೊ ಹಾಗಾದ್ರೆ ಬಿಜೆಪಿಗೆ ಯಾಕೆ ಇಷ್ಟೊಂದು ಉರಿತಾ ಇದೆ? ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯವರು ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾದಂತ ಬೃಹತ್ ನಾಟಕಗಳನ್ನ ಆಡ್ತಾರೆ. ಯಾವ್ದು ಹೇಳ್ತಿರ್ತಕ್ಕಂಥ ವಿಚಾರಗಳು, ಚುನಾವಣಾ ಯಾವ ರಾಜ್ಯದಲ್ಲಿ ಚುನಾವಣೆ ಆಗ್ತದೋ ಆ ರಾಜ್ಯದಲ್ಲಿ ಮಾತ್ರ ಗಲಾಟೆ ಬೆಂಕಿಗಳು ನಡೀತವೆ. ಯಾಕೆ ಇನ್ನು ಕರ್ನಾಟಕದಲ್ಲಿ 2023ವರೆಗೂ ಯಾವ್ದು ಗಲಾಟೆಗಳಿರ್ಲಿಲ್ಲ. ಜಸ್ಟ್ ಒಂದು 6 months ಮೊದಲು ಹಿಜಾಬು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಮತ್ತೆ ಜಾತ್ರೆಗಳು ಎಲ್ಲ ಯಾಕೆ ಶುರು ಮಾಡಿದ್ರು ಅಂದ್ರೆ ಬಿಜೆಪಿಯವರು ಈ ದೇಶದಲ್ಲಿ ಸ್ವತಃ ತಮ್ಮ ಸಾಮರ್ಥ್ಯದಿಂದ ಚುನಾವಣೆ ಗೆಲ್ಲುವಂತ ಯೋಗ್ಯತೆ ಅವ್ರಿಗಿಲ್ಲ. ಈ ರೀತಿಯಾದಂತ ನಾಟಕಗಳನ್ನ, ಈ ರೀತಿಯಾದಂತ ಪ್ರಚೋದನಾ ಹೇಳಿಕೆಗಳನ್ನ ಹೇಳಿ ಮತ್ತೆ ಇತ್ತೀಚೆಗೆ ಚುನಾವಣಾ ಆಯೋಗವನ್ನು ಜೊತೆ ಸೇರಿಸಿಕೊಂಡು ಚುನಾವಣೆ ಗೆಲ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಟಾರ್ಗೆಟ್ ಮಾಡಿ, RSS ಟಾರ್ಗೆಟ್ ಮಾಡಿ ಈ ಕಾಯ್ದೆ ತರ್ತಾ ಇದ್ದೀರಿ. ಅಲ್ಲ, ನಾನು ಹೇಳ್ತಾ ಇರೋದೇನು, ನಾವು ಕಾನೂನನ್ನ ತಂದಿದ್ದೇವೆ. ಕಾನೂನು ಇವ್ರಿಗೆ ಆಗ ನೀವು ದ್ವೇಷ ಭಾಷಣ ಮಾಡಬೇಡಿ ಅಂತ ಹೇಳ್ತೀವಿ. ಬೇರೆಯವರನ್ನ ಈಗ ನಾವು ರೋಡ್ ಲೈಸೆನ್ಸ್ ಕೊಟ್ಟಿದ್ದೀವಿ, ವೆಹಿಕಲ್ ಲೈಸೆನ್ಸ್ ಯಾರ ಮೇಲೆ ಹತ್ತಿಸ್ಕೊಂಡು ಕೊಟ್ಟಿರೋದು? ನಿಮ್ಗೆ ಹತ್ತಿಸ್ಕೊಂಡು ಒಳಗಡೆ ಆಗ್ಬಾರ್ದಾ? ಪ್ರಧಾನಿ ಸಮಾಧಿ ಮಾಡ್ತೀವಿ ಅಂದಾಗ ಇವರು ಬಿಲ್ ಸರ್ಕಾರ ಪ್ರಶ್ನೆ ಮಾಡಬಾರ್ದು. ಅಲ್ಲ, ಇನ್ಮೇಲೆ ಸರ್ಕಾರ ಅಲ್ಲ, ಸರ್ಕಾರ ಪ್ರಶ್ನೆ ಮಾಡಿದ್ರು ಕೇಸ್ ಹಾಕ್ತಿರಿ ಇನ್ಮೇಲೆ ತಾವು. ನಿಮಿಷ, ಯಾರು ಹೇಳಿದ್ದು? ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರೆ ನಿಮಿಷ, ಸಿದ್ದರಾಮಯ್ಯನವ್ರನ್ನ ಅದು ದ್ವೇಷ ಭಾಷಣ ಆಗುತ್ತಾ ಸರ್? ಅಲ್ಲಿ ವ್ಯಕ್ತಿ ಇದೆ, ವ್ಯಕ್ತಿಗತವಾಗಿ ಸ್ಥಳ ಇದೆ, ಜಾತಿ ಇದೆ, ಧರ್ಮ ಇದೆ. ಅದ್ರೇನಂತ ಅರ್ಥ ಅಂದ್ರೆ ಒಬ್ಬ ವ್ಯಕ್ತಿಯ ಚಾರಿತ್ರ ಹರಣವನ್ನು ಯಾರಾದ್ರೂ ಮಾಡಕ್ ಪ್ರಯತ್ನ ಮಾಡಿದ್ರೆ ನಿಮ್ಮ ಬಗ್ಗೆ ಮಾಡಿದ್ರು ನಾವು ಆಕ್ಷನ್ ತೆಗೆದುಕೊಳ್ತೇವೆ, ಇವ್ರ ಬಗ್ಗೆ ಮಾಡಿದ್ರು ಆಕ್ಷನ್ ತೆಗೆದುಕೊಳ್ತೇವೆ. ಅದ್ಯಾಕೆ ಕಾಂತಿ ಶೆಟ್ಟಿ ಬಗ್ಗೆ ಯಾರಾದ್ರೂ ಅವಹೇಳನಕಾರಿಯಾಗಿ ಅವರನ್ನ ಅವಮಾನಿಸುವಂತ ಕೆಲಸ ಮಾಡಿದ್ರೆ, ಅದನ್ನ ದ್ವೇಷ ಭಾಷಣ ಮಾಡಿದ್ರೆ ಅವರನ್ನ ಆಕ್ಷನ್ ತೆಗೆದುಕೊಳ್ತೇವೆ. ಆದ್ರೆ ಬಿಜೆಪಿಗೆ ಯಾಕೆ ಭಯ? ಬಿಜೆಪಿಗೆ ಬಂಡವಾಳವೇ ಕರ್ನಾಟಕದಲ್ಲಿ ಅವರ ಯೋಗ್ಯತೆಯಿಂದ ಇಲ್ಲಿವರೆಗೂ ಅಧಿಕಾರವನ್ನ ಯಾರು ಪೂರ್ಣ ಪ್ರಮಾಣದ ಅಧಿಕಾರಕ್ಕೆ ಬಂದಿಲ್ಲ. ಬಿಜೆಪಿ ಎಲ್ಲಾ ಮಾಡಿರ್ತಕ್ಕಂಥ ಆಪರೇಷನ್ ವಿಚಾರ ಮಾಡ್ತಾ ಇಲ್ಲ. ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಬಿಜೆಪಿ ಅವರಿಗೆ ಇಲ್ಲಿವರೆಗೂ ಅವ್ರಿಗೆ ಭಯ ಯಾಕೆ? ದ್ವೇಷ ಭಾಷಣ ಮಾಡಿದ್ರೆ ಭಯ ಯಾಕೆ? ದ್ವೇಷ ಭಾಷಣ ಯಾಕೆ ಮಾಡ್ತೀರಾ ನೀವು? ಅಂದ್ರೆ ಅವರ ಅರ್ಥ ಮೂಲ ಉದ್ದೇಶ ಏನು ಅಂತಾರೆ, ಬಿಜೆಪಿ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆದ್ರೂ ದ್ವೇಷ ಭಾಷಣವನ್ನ ಮಾಡ್ತಾ ಇದ್ದಾರೆ ಅಂತ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಮಾಡಿ. ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಆಕ್ಷನ್ ತೆಗೆದುಕೊಳ್ತದೆ. ನಾವೇ ಚಾಲೆಂಜ್ ಮಾಡ್ತೀವಿ ನಿಮಗೆ. ದ್ವೇಷ ಭಾಷೆ ನಮ್ಮ ರಾಜ್ಯವನ್ನ, ಕರ್ನಾಟಕ ರಾಜ್ಯವನ್ನ ಸಮೃದ್ಧವಾಗಿ ಸುಭದ್ರವಾಗಿ ಕಟ್ಟಬೇಕಾಗಿರ್ತಕ್ಕಂಥ ಒಂದು ಕಾನೂನನ್ನು ತಂದಿದ್ದೇವೆ. ನೀವು ಅದ್ರ ವಿರುದ್ಧ ಹೋಗ್ತೀನಿ ಅಂದ್ರೆ ನಾನಲ್ಲ. ಅದಕ್ಕೆ ಏನು ಕಾನೂನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ನಿಮ್ಗೆ ಏನ್ ಆಕ್ಷನ್ ತೆಗೆದುಕೊಳ್ತಾರೆ. ಬಹುದೇವಾರಾಧನೆ ಇರುವಂತಹ ಈ ದೇಶದಲ್ಲಿ ಮೂರ್ತಿ ಪೂಜೆ ಅಂತ ಹೇಳಿದ್ರೆ ದ್ವೇಷ ಆಗಲ್ವಾ? ಮೂರ್ತಿ ಪೂಜೆ ಯಾಕೆ ಮಾಡ್ತೀರಾ ಅಂತ ಹೇಳಿದ್ರೆ ಅದು ದ್ವೇಷ ಅಲ್ವಾ? ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ ಸರ್. ಈಗ ಕಾಫಿರ್ ವಿಚಾರ ಬರೋದು ಸರ್. ಅಲ್ಲ ಸರ್, ಮೂರ್ತಿ ಪೂಜೆ ಒಪ್ಕೊಳ್ಳಲ್ಲ, ಅವ್ರನ್ನ ಕೊಲೆ ಮಾಡುವಂತ ಇಸ್ಲಾಂ ಹೇಳುತ್ತೆ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಮತ್ತೆ ಇದನ್ನ ದ್ವೇಷ ಅಂದ್ರೆ ಮತ್ತೆ ಏನ್ ಅನ್ಕೊಳ್ಬೇಕು? ಹಾಗಾದ್ರೆ ತಪ್ಪು. ಕಾಫಿರ್ ಅಂದ್ರೆ ಅರ್ಥ ಮಾಡ್ಕೋಬೇಕು ಫಸ್ಟ್. ಕಾಫಿರ್ ಯಾರಿಗೆ ಹೇಳ್ತಾರಂತ? ಇವರೆಲ್ಲ ಕಾಫಿರ್ ಅಲ್ಲ. ಕಾಫಿರ್ ಹೆಂಗೆ? ಇವರು ಈ ಕೋಮುವಾದ ಕೆಲಸ ಮಾಡ್ತಾ ಇದ್ದಾರಾ? ಯಾರನ್ನ ಅಮಾಯಕರನ್ನ ಸಾಯಿಸ್ತಾ ಇದ್ದಾರಾ? ಯಾರ ಮೇಲೆ ನಾವು ಇನ್ನೋಸೆಂಟ್ಗೆ ಎಲ್ಲ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದಾರಾ? ಅಂತ ಅವ್ರಿಗೆ ಕಾಫಿರ್ ಹೇಳೋದು. ದೇವರನ್ನ ನಂಬದವರು ನೋಡಿ, ಅದೆಲ್ಲ ಇದೇ ರೀತಿಯ ಬಿಜೆಪಿಯ 100 ನಾಯಕರು ಈ ರೀತಿಯಾದಂತ ದ್ವೇಷ ಭಾಷಣದ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರು ಮುಸ್ಲಿಂ ನಾಯಕರದ್ದು ಹೇಳಿ, ಹಾಗೆ ಅವ್ರದ್ದು ಹೇಳಿ. ಮಂಗಳೂರಲ್ಲಿ 37 ಜನ ಹೊರಗಡೆ ಹಾಕಿದೀವಿ. ಅದರಲ್ಲಿ ಯಾವ ಧರ್ಮ ನೋಡಿಲ್ಲ. ಅದರಲ್ಲಿ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಂ ರಾಜ್ಯದಲ್ಲಿ ಶಾಂತಿಯನ್ನು ಕದಡುವ ಕೆಲಸ ಮಾಡ್ತಾರೆ. ಸರ್ ಈಗ ಹೇಳಿ ಸರ್, ಕಾಫಿರ್ ವಿಚಾರದಲ್ಲಿ ನೋಡಿ, ಕಾಫಿರ್ ಅಂತ ನಾನು ಹೇಳಿದೆ ಯಾರಿಗೆ ಹೇಳೋದಂತ. ಎಲ್ಲರೂ ಕಾಫಿರ್ ಅಲ್ಲ. ಕಾಫಿರ್ ಅಂದ್ರೆ ಅವರಲ್ಲಿ ಈ ಇನ್ಸಾನಿಟಿ ಇರಲ್ಲ ನೋಡಿ, ಅಂತ ವ್ಯಕ್ತಿಗೆ ಹೇಳೋದು. ಆರು ವರ್ಷ ಆಯ್ತು ಮದ್ವೆ ಆಯ್ತು ನಾವು ಹೇಳ್ತೀವ? ಹೇಳಲ್ಲ ನಾವು. ನಾವು ಹೇಳೋದು ಕಾಫಿರು
ಗುಜರಾತ್ ನಲ್ಲಿ 6,000 ಜನ ಕೊಂದ್ರಲ್ಲ ಅಂತ ಅವ್ರನ್ನ ಕಾಫಿರ್ ಅಂತ ಹೇಳ್ತೀವಿ ಅಂತ ಅವ್ರಿಗೆ ಹೇಳೋದು. ಸಿಕ್ಕರ ನರ ಅಂತವ್ರಿಗೆ ಹೇಳೋದು ಕಾಫಿರ್. ನೀವ್ ಯಾಕೆ ಮೇಲೆ ಹಾಕೊಳ್ತೀರಾ, ನೀವು ಕಾಫಿರಲ್ಲ. ಅದು ನೀವು ನೋಡಿ ಕಾಫಿರ್ ಅಂತ ನಾವು ಹೇಳಕ್ಕೆ ನಮ್ಗೆ ಅಧಿಕಾರ ಕೊಡ್ಲಿಲ್ಲ. ನೀವು ಏನನ್ನ ಬೇರೆ ನಮ್ಮ ಕಾಂತಿ ಶೆಟ್ಟಿ ಮೇಡಮ್ ಅವರು ಬೇರೆ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲ್ಲಾ ಈ ಇಸ್ಲಾಂ ಧರ್ಮ ಒಳ್ಳೇದು ನನ್ಗೆ ಇಷ್ಟ ಇದ್ದೆ ಅಂತ ಹೇಳ್ಬಿಟ್ರೆ ಇವ್ರು ಮುಸಲ್ಮಾನ್, ಇವ್ರು ಕಾಫಿರ್ ನಾವು ಹೇಳ್ಬೋದಾ? ಹೇಳ್ಬೇಡ್ದು ನಾವು ಕಾಫಿರ್ ಅಂತ. ಅದು ಹೇಳೋವನಿಗೆ ಬುದ್ಧಿ ಇರಲ್ಲ ನೋಡಿ, ಯಾರಿಗೆ ಬುದ್ಧಿ ಇಲ್ಲ ಅವನು ಹೇಳೋದು ಕಾಫಿರ್ ಅಂತ. ನೋಡಿ ಇನ್ನೊಂದು ರೇವಂತ್ ರೆಡ್ಡಿ ಮಾಡ್ತಾ ಇದಾರಲ್ಲ ನಮ್ಗೆ ವಿಶ್ವಾಸ ಇದೆ ಕರ್ನಾಟಕ ಶಾಂತಿಯಾಗಿರತ್ತೆ. ಈಗ 15-20 ಜನ ಇದ್ದಾರೆ, ಅವ್ರು ಒಳಗಡೆ ಹೋಗ್ಬೇಕು. ಕಲ್ಲಡ್ಗ ಪ್ರಭಾಕರ್ ಆಗ್ಲಿ, ಸಿಂಹ ಆಗ್ಲಿ, ಪ್ರಮೋದ್ ಮುತಾಲಿಕ್ ಆಗ್ಲಿ, ಹೋಗ್ಬೇಕು. ಒಳಗಡೆ ಇದ್ದಾರೆ ಅವರು ಒಳಗಡೆ ಇದ್ದಾರೆ. ಈಗ ನೋಡಿ ಚಕ್ರವರ್ತಿ ಅವರು ಹೋಗ್ಬೇಕು. ಲಿಸ್ಟ್ ಇದೆ, ಎಲ್ಲ ಲಿಸ್ಟ್ ಹೇಳ್ತೀನಿ ಬೇಕಂದ್ರೆ ಹೋಗ್ಬೇಕು. ಅವ್ರಿಗೆಲ್ಲ ಒಳಗಡೆ ಹಾಕಿದ್ರೆ ನಾವು ಕಾಂಗ್ರೆಸ್ ಕರೆಕ್ಟ್ ಅಂತ ಹೇಳ್ಬಹುದು. ಅಂದ್ರೆ ನೆಮ್ಮದಿಯಾಗಿರುತ್ತೆ ರಾಜ್ಯ, ನೆಮ್ಮದಿಯಾಗಿರುತ್ತೆ ರಾಜ್ಯ, ಶಾಂತಿಯಾಗಿರುತ್ತೆ. ನಮ್ಮ ಕರ್ನಾಟಕ ಶಾಂತಿಯ ತೋಟ ಅಂತ ಹೇಳ್ತಾರಲ್ಲ ಅದು ಸತ್ಯ ಆಗತ್ತೆ. ಅಲ್ಲ ಹಾಗೆ ಮುಸ್ಲಿಂ ಯಾವ ನಾಯಕರು ಅಥವಾ ಯಾರು ಯುವಕರು ಯಾರು ಪ್ರಚೋದನೆ ಮುಸ್ಲಿಂಗೆ ಬೀಳಿಲ್ಲ, ಬೀಳಿಲ್ಲ, ಒಳಗಡೆ ಹಾಕಿದ್ದಾರೆ. ಇನ್ನೂ ಇದ್ದಾರೆ. ಏನನ್ನ ಒಂದು ಮಾತು ತಪ್ಪಿ ಮೋದಿ ಆಗ್ಲಿ, ಇವರು ಯಾರು ಸಿದ್ದರಾಮಯ್ಯ ಬಗ್ಗೆ ಆಗ್ಲಿ, ಇವ್ರ ಬಗ್ಗೆ ಆಗ್ಲಿ ಹೇಳಿ ಒಳಗಡೆ ಹೋಗಿದ್ದಾರೆ. ಹೇಳ್ದಲ್ಲ ಹೆಸರು ಉಲ್ಮಾಗಳು ಎಲ್ರು ಇನ್ನೂ ಒಳಗಡೆ ಇದ್ದಾರೆ, ಇನ್ನೂ 1 ವರ್ಷದಿಂದ ಒಳಗಡೆ ಇದ್ದಾರೆ. ಆ ತರ ನೋಡಿ ಮುಸಲ್ಮಾನ್ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀರಾ, ಮುಸಲ್ಮಾನಿಗೆ ಮೇಲೆ ರಿಸರ್ಚ್ ಮಾಡ್ತೀರಾ, ಕಾನೂನು ಹಾಕ್ಬಿಟ್ಟು ಫಸ್ಟ್ ಅದೇ ನೋಡೋದು. ಟಾಡಾ ಇದು ಯಾವ್ದೋ UAPA ಟಾಡಾ ಎಲ್ಲ ಬಂತಲ್ಲ, ಹೊಸದ್ ಯಾವ್ದು ಬರುತ್ತೆ ಅದು ಯಾರ ಮೇಲೆ ಇದು ಮಾಡೋದು, ಫಸ್ಟ್ ಮುಸಲ್ಮಾನರ ಮೇಲೆ. ಅದು ಇದನ್ನು ಮಾಡ್ತಾರ, ಅವ್ರು ಬಿಡ್ತಾರ, ಕಾಂಗ್ರೆಸ್ ಇದ್ರೂ ಬಿಡಲ್ಲ, ಹಾಕ್ತಾರ ಒಳಗಡೆ. ಆದ್ರೆ ಕರ್ನಾಟಕ ಶಾಂತಿಯಾಗಿ ಇರುತ್ತೆ ಅಂತ ಒಂದು ವಿಶ್ವಾಸ ಇದೆ. ಈಗ ತೆಲಂಗಾಣನು ಮಾಡಕ್ಕೆ ಇದ್ದಾರಲ್ಲ, ಅವ್ರಿಗೂ ನಾವು ವೆಲ್ಕಮ್ ಮಾಡ್ತೀವಿ, ಮಾಡ್ಲಿ, ಅಲ್ಲಿನೂ ಮಾಡ್ಲಿ, ನಮ್ಮ ಭಾರತ ಶಾಂತಿಯಾಗಿರ್ಲಿ. ಕಾಂತಿ ಮೇಡಮ್, ಈಗ ಇನ್ ಮುಂದೆ ಹಿಂದುತ್ವ ವಿಚಾರ ಇಟ್ಕೊಂಡು ತಾವು ಭಾಷಣ ಮಾಡಂಗಿಲ್ಲ, ತಮ್ಮ ನಾಯಕರು ಚುನಾವಣೆಯಲ್ಲಿ ಬಳಸಂಗಿಲ್ಲ. ಯಾಕಂದ್ರೆ ಈಗ ಕಾಯ್ದೆ ತಂದಿದ್ದಾರೆ, ಹಾಗಾಗಿ ನಿಮ್ಮದು ವೋಟ್ ಬ್ಯಾಂಕ್ ಏನು ವರ್ಕೌಟ್ ಆಗಲ್ಲ. ಅಭಿವೃದ್ಧಿ ವಿಚಾರ ಅಷ್ಟೇ, ಇನ್ನು ಮೇಲೆ ಕೋಮುವಾದದ ಬಗ್ಗೆ ಭಾಷಣ ಮಾಡೋಂಗೇ ಇಲ್ಲ. ದ್ವೇಷದ ಭಾಷಣ ಮಾಡುವವರ ವಿರುದ್ಧ ಮಾತ್ರ ಕಾನೂನು ತೆಗೆದುಕೊಳ್ಳುವುದೇ ಆಗಿದ್ದರೆ ಈ ಬಿಲ್ಲಿನ ಒಂದು ಉದ್ದೇಶ ನಾವು ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ದ್ವೇಷ ಮಾತಾಡೋದು ತಪ್ಪು ಅಂತ ನಾವು ಮಾತಾಡ್ತಿದ್ದೀವಿ. ಈ ಕಾನೂನಿನ ಈ ಬಿಲ್ಲಿನ ಉದ್ದೇಶ ಬೇರೆನೇ ಇದೆ. ಇವಾಗ ಇದರಲ್ಲಿ ನಾನು ಒಬ್ಳು ಒಂದು ಸಮುದಾಯದ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ತಪ್ಪು ಮಾಡಿದ್ರೆ ಸಂಘ ಸಂಸ್ಥೆಗೂ ಇದರಲ್ಲಿ ಇದೆ ಪ್ರಾಬ್ಲಮ್ ಇದೆ. ನೀವು ನೋಡಿ, ಸಂಘ ಸಂಸ್ಥೆ ಅದು ಬೇರೆ, ರಿಜಿಸ್ಟರ್ ಆಗಿರೋ ಸಂಸ್ಥೆ ಅಲ್ಲ, ಅನ್ರಿಜಿಸ್ಟರ್ಡ್ ಸಂಸ್ಥೆ. ಏನಕ್ಕೋಸ್ಕರ ಹೇಳಿದ್ದಾರೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಜೊತೆಲಿ ಯಾಕೆ ದುಡ್ಡನ್ನ ಕದ್ದಿಟ್ಕೋತಾ ಇದ್ದೀರಾ? ಇಡೀ ದೇಶದ ಬ್ಲಾಕ್ ಮನಿನ ಮ್ಯಾನೇಜ್ ಮಾಡಿ ನೀವು ಡಿಬೇಟ್ ಹಾಳು ಮಾಡ್ತಾ ಇದ್ದೀರಾ. ನಾನು ಹೇಳೋದಿಷ್ಟೇ, ಇದು ಈ ವಿಧೇಯಕನ ಬಹುಶಃ ಕಾಂಗ್ರೆಸ್ ವಕ್ತಾರರು ಮತ್ತೆ ನಮ್ಮ ಮುಸಲ್ಮಾನ್ ಮುಖಂಡರು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಅಂತ ನನ್ನ ಸಜೆಷನ್. ಯಾಕಂತ ಹೇಳಿದ್ರೆ ಬರೀ ದ್ವೇಷದ ಭಾಷಣ ಯಾರೋ ಕೆಟ್ಟ ಮಾತಾಡ್ತಾ ಇದ್ರೆ ನಾನು ಒಬ್ಳು ಮಹಿಳೆಯಾಗಿ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಇವರ ಉದ್ದೇಶ, ಇವರ ಅಜೆಂಡಾ ಅಲ್ಲ. ಎಲ್ಲ ಆಚೆ ಬಂತಲ್ಲ ಬೀದಿಗೆ. ಮಾಮನ ಹಣ್ಣಿಗೆ ಬೀಳಿಲ್ಲ, ಕಡಂಗ್ಲ ಹಣ್ಣಿಗೆ ಬೀಳಿಲ್ಲ, ದೇವಸ್ಥಾನ ಹತ್ರ ವ್ಯಾಪಾರ ಮಾಡಬಾರ್ದು, ಮುಸಲ್ಮಾನರ ಹತ್ರ ತಗೋಬಾರ್ದು, ಬಟ್ಟೆ ಮೇಲೆ ಬಂತು, ಎಲ್ಲ ಇದ್ರ ಮೇಲೆ ಬಂತಲ್ಲ. ಯಾವ್ದು ದ್ವೇಷ ಭಾಷಣ, ಯಾವ ಭಾಷಣ ಅದು? ಪ್ರೀತಿ ಭಾಷಣ, ಅದು ಪ್ರೀತಿ ಭಾಷಣ. ಹೇಳಿ ಮೇಡಮ್. ನೆಕ್ಸ್ಟ್, ಪೊಲೀಸ್ ಇಲಾಖೆಯಲ್ಲಿ ಮೊದಲೇ 2,76,000 ಗವರ್ಮೆಂಟ್ ಜಾಬ್ಗಳು ಖಾಲಿ ಇದ್ರು ಕೂಡ ಲಕ್ಷ ಇದೆ. ನಮ್ಮ ಪಾಪ್ಯುಲೇಷನ್ 30 ಲಕ್ಷ ಕೋಟಿ, 30 ಲಕ್ಷ ಸರಿಯಾಗಿರ್ಬೇಕನ್ನ ನಾವು ಮಾತಾಡೋದು ತರ ಮೇಡಮ್. ಈಗ ದಾಖಲೆ ತೆಗೆದು ನೋಡಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಹಿಂದೂ ಮುಸ್ಲಿಂ ಗಲಾಟೆಗಳಾಗಿದ್ದಾವೆ. ದಾಖಲೆ ನಾವು 10 ವರ್ಷದ ತೆಗೆಯಕ್ಕೆ ನೀವು ಯಾವಾಗ ಬೇಕೋ ನಾವು ರೆಡಿ ಇದೀವಿ. ಎಷ್ಟು ಗಲಾಟೆಗಳಾಗಿದೆ ಅವರೇ ಮಾತಾಡ್ತಾರೆ. ನಾವು ಒಂದು ಹೇಳ್ತೀನಿ, ಒಂದು ಮಾತು ಹೇಳಿದ್ರು, 75% ಬಿಜೆಪಿ ಸರ್ಕಾರದ
ರಾಜ್ಯಗಳಲ್ಲೇ ಕೋಮುಗಲಭೆಗಳು ಜಾಸ್ತಿ ಆಗಿರೋದು. ಯಾಕೆ ಮನುಷ್ಯರನ್ನ ಒಂದ್ ನಿಮಿಷ, ಬೆಂಕಿ ಹಚ್ಚಿದ್ದಾರೆ? ಮಾತಾಡಿ. ಈಗ ಹಸುವಿನ ವಿಚಾರದಲ್ಲಿ ಕಾಂಗ್ರೆಸ್ ಬೆಂಕಿ ಹಚ್ಚಿದವರು ಯಾರು? ಅಲ್ಲ, ನೀವು ಕಾಂಗ್ರೆಸ್ ಬೆಂಕಿ ಹಚ್ಚಿದವರು ಯಾರು? ಒಂದ್ ನಿಮಿಷ ಇರಿ. ಉತ್ತರ ಕೊಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಅವ್ರು ಮಾತಾಡ್ತಾರ ನೋಡೋಣ ಅಷ್ಟೇ. ನಾನು ಬಿಡೋದಿಲ್ಲ ಉತ್ತರ ಕೊಡಿ ಮೇಡಮ್. ಈಗ ನಮ್ಮ ಸಮಯ ಅವ್ರು ಮಾತಾಡಿದ ಬಿಜೆಪಿ ಮಾತು ಹೇಳಿದ್ರು. ರಾಜ್ಯಗಳಲ್ಲಿ ಬಿಹಾರದಲ್ಲಿ 40 ಜಾಗದಲ್ಲಿ ಮುಸಲ್ಮಾನರೇ ವಿನ್ ಆಗಿದ್ದಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗಲ್ವಾ? ಒಂದು ವರ್ಗ ಇವ್ರದ್ದು ಮುಸಲ್ಮಾನರನ್ನ ಎತ್ತಿ ಕಟ್ಟುವಂತ ವರ್ಗ, 40 ಜನ ಕನ್ಸಾಲಿಡೇಟ್ 11 ಮಾಡುವಂತ ಜನ ವರ್ಗ. ಗೆದ್ದಿರೋದು. ಅವ್ರಿಗೆ ಪಾಪ ಗೊತ್ತಾಗಲ್ಲ ವಿಷಯ, ಏನಕ್ಕೆ ಇವ್ರು ಮಾತಾಡ್ತಾ ಇದಾರೆ ಅಂತ. ನಾನು ಅವಾಗ್ಲೂ ಒಂದು ಮಾತು ಹೇಳಿದೆ, ಏನ್ ಸರ್ ಈ ತರ ನಾವು ಮೂರ್ತಿ ಪೂಜೆ ಮಾಡೋದು ಕಂಡ್ರೆ ನಮ್ಗೆ ಹರ್ಟ್ ಆಗುತ್ತೆ, ಅವಾಗ ಏನ್ ಮಾಡೋದು, ಈ ತರ ಈ ಬಿಲ್ ಅಲ್ಲಿ ಇದೆ ಅಂತ ಹೇಳುವಾಗ ನೋಡಿ, ಈ ಬಿಲ್ ಅನ್ನು ತಂದಿರುವ ಉದ್ದೇಶನೇ ಬೇರೆ ಇದೆ. ಯಾಕಂದ್ರೆ ಗವರ್ಮೆಂಟ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನಮ್ಮ ವಿರೋಧ ಪಕ್ಷದವರು ಎತ್ತಿರುವ ನೋಡಿಲ್ವೇನೆ ಒಂದ್ ನಿಮಿಷ ಮಾತಾಡಿ, ರೊಕ್ಕ ಎಲ್ಲಿ ಅಂತ ಕೇಳ್ತಾ ಇದೀವಲ್ಲ ನಾವು. 5,000 ತಿನ್ನಿಲ್ವಾ ನೀವು? ಒಂದು ನಿಮಿಷ ಬಿಟ್ಬಿಡಿ. 1,12,12,000 ಅಮಾಯಕ ಹಿಂದೂ ಮಾತಾಡ ಖಂಡಿತ ಬಿಡಲ್ಲ. ಇದೇ ತರ ಹೇಳಿದೀನಿ ಕೇಳಿ. ಈಗ ತಮ್ಮ ನಾಯಕರು ಭಾಷಣ ಮಾಡಿ ಹೋಗ್ತಾರೆ, ಅಲ್ಲಿ ಅಮಾಯಕ ಕಾರ್ಯಕರ್ತರು ಬಲಿಯಾಗಿರೋದು, ಬಡವರು ಮಕ್ಕಳು ಅಲ್ಲಿ ಬೀದಿ ಹೆಣ ಹಾಕ್ತಿರೋದು. ತಮ್ಮ ನಾಯಕರು ಯಾರು ಕೂಡ ಬೀದಿಗಳ ಹೋರಾಟವನ್ನು ಮಾಡಿಲ್ಲ. ನೋಡಿ, ಯಾವತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ಪ್ರಯಾಸ್ ಅಂತಲೇ ನಾವು ಇರೋದು. ಯಾವತ್ತಿದ್ರು ಕೂಡ ಯಾವುದೇ ಒಂದು ದೇಶ ಮೊದಲು ಅಂತಲೇ ನಾವು ಇದ್ದೀವಿ ಹೊರತು, ರಾಷ್ಟ್ರೀಯತೆ ಮೊದಲು ಅಂತ ಇದ್ದೀವಿ ಹೊರತು, ಇವ್ರ ತರ ಜಾತಿಗಳಲ್ಲಿ ಅಥವಾ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಮಾಡಿದ್ದೇನಾದ್ರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು, ಅದಕ್ಕೆ ಅವ್ರು ಫೇಮಸ್ ಆಗಿದ್ದಾರೆ, ಆ ಕೀರ್ತಿಗೆ ಅವ್ರು ಫೇಮಸ್ ಆಗಿದ್ದಾರೆ. ಬಿಟ್ರೆ ಇವತ್ತು ಈ ತರ ಬಿಲ್ ತರ್ತಾರಂದ್ರೆ ಇವ್ರ ಕೈನಲ್ಲಿ ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಜನಸಂಖ್ಯೆ ಇದೆ, ಇವರಿಗೆ ಮ್ಯಾಂಡೇಟ್ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಸರ್ಕಾರ ಅನ್ನೋದು ಗೊತ್ತಿದೆ, ಇದನ್ನ ಮಾಡ್ತಾರೆ. ಇದು ನೋಡಿ, ರಾಜ್ಯಪಾಲರಿಗೂ ನಮ್ಮ ಸಚಿವರುಗಳು, ಕೇಂದ್ರ ಸಚಿವರು ಕೂಡ ಲೆಟರ್ ಬರೆದಿದ್ದಾರೆ, ಶೋಭಾ ಕರಂದ್ಲಾಜೆ ಕೂಡ ಈ ಬಿಲ್ ಅನ್ನು ಮರುಪರಿಶೀಲಿಸಬೇಕಂತ. ನೋಡಿ, ಒಂದಂತೂ ನಿಜ, ರಾಜ್ಯದ ಹಿತ ಇವರಿಗೆ ಬೇಕಾಗಿಲ್ಲ, ರೈತರ ಹಿತ ಇವರಿಗೆ ಬೇಕಾಗಿಲ್ಲ. ರಸ್ತೆಗಳ ಗುಂಡಿಗಳ ಬಗ್ಗೆ, ಗುಂಡಿಯಲ್ಲಿ 585 ಜನ ಸತ್ರು ಕೂಡ ಇವರಿಗೆ ಸ್ವಲ್ಪನೂ ನೋವಿಲ್ಲ. ಇವರು ಏನೇ ಇದ್ರು ನೋಡಿ, ನಮ್ಮ ಹತ್ರ ಜನ ಇದಾರೆ, ನಾವು ಏನ್ ಬೇಕಾದ್ರೂ ಬಿಲ್ ಪಾಸ್ ಮಾಡ್ಬೋದು, ಮಾಡ್ತಾ ಇದಾರೆ. ನೋಡಿ, ಇದು ನಾನು ಹೇಳೋದು, ದೀಪ ಸಾಯ್ತಾ ಇರುವಾಗ ಜೋರಾಗಿ ಅದು ನಂದು ಇರುವಾಗ ಜೋರಾಗಿ ಉರಿಯುತ್ತಂತೆ, ಆ ತರ ಆಗಿದೆ ಕಾಂಗ್ರೆಸ್ ಪರಿಸ್ಥಿತಿ. 100% ಇವತ್ತೇ ನಾಳೆನೆ ಎಲೆಕ್ಷನ್ ಹೋದ್ರು ಇವ್ರು ವಿನ್ ಆಗಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ. ಬಂದಾಗಿನಿಂದ 2.5 ವರ್ಷದಿಂದ ಕುರ್ಚಿಗಳ ಅಧಿಕಾರದ ಕಾದಾಟ ಬಿಟ್ಟು ಯಾವ್ದಾದ್ರು ಒಂದು ರಘುದೇವಗೌಡರು ಒಂದು 5 ಅಭಿವೃದ್ಧಿ ಕೆಲಸ ಇದ್ರೆ ಹೇಳಿ. ಏನಾದ್ರು 4 ಲಕ್ಷ ಕೋಟಿ ಇಷ್ಟು ಮಾಡಿದಾರಲ್ಲ, ಬರೀ 52,000 ಕೋಟಿನ ಅವರು ಗ್ಯಾರಂಟಿ ಬಿಟ್ರೆ ಅದನ್ನೇ ಸರಿಯಾಗಿ ಕೊಟ್ಟಿಲ್ಲ. ಅದರಲ್ಲೇ ಇವರು ಇಷ್ಟು ಲಂಚಗಳು ಮಾಡಿದಾರೆ ಅಂತ ಹೇಳಿದ್ರೆ ನೋಡಿ, ಫೆಬ್ರವರಿ ಮಾರ್ಚ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ. ಮಹಿಳೆಯರಿಗೆ ನೀವು ಹೇಳಿದ್ರ ಎಷ್ಟು ಅತ್ಯಾಚಾರ ಆಯ್ತು, ಎಷ್ಟು ಜನ ಸತ್ರು, ಕಾನೂನು ಸುವ್ಯವಸ್ಥೆ ಏನಾದ್ರೂ ಇದೆಯಾ ಇವರ ಕೈನಲ್ಲಿ? ಪ್ರತಿ ಒಂದಕ್ಕೂ ಮೋದಿಗೆ ಬೆಟ್ಟು ತೋರಿಸೋ ಕೆಲಸ ಆಗುತ್ತೆ ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಲ್ಲ. ಈ ತರ ದ್ವೇಷದ ಬಿಲ್ ಕರ್ನಾಟಕ ಎಲ್ಲದಕ್ಕೂ ಫೇಮಸ್ ಆಗ್ತಾ ಇದೆ. ಆಯ್ತು, ಮೈಸೂರಲ್ಲೇ ಸಿಎಂ ತವರೂರಲ್ಲೇ ಇಷ್ಟ ಆಯ್ತು. ಮೊನ್ನೆ ರೀಸೆಂಟ್ ಆಗಿ ಯಲಹಂಕದಲ್ಲಿ ಯಾರೊಬ್ರು 11 ಕೆಜಿ ಇದು ಸಿಕ್ಕಿದೆ. ಅದರಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ 2019 ಆಲ್ರೆಡಿ ಅವರು ಜೈಲಲ್ಲಿ ಇದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಹೇಳಿದಿಷ್ಟೇ, ಕ್ಯಾನ್ಸಲ್ ಮಾಡಿ ಇಡೀ ದೇಶದಲ್ಲಿ ಈಗ ದ್ವೇಷದ ಭಾಷಣಕ್ಕೆ ಬಿಲ್ ಇರೋದ್ರಿಂದಲೇ ಮೊಹಮ್ಮದ್ ಫಫರ್ ಅವರಿಗೆ 9 ವರ್ಷದವರು ಬಿಲ್ ಇತ್ತಲ್ಲ, ರಾಮನಿಗೆ ಅಂದ್ರೆ ದ್ವೇಷದ ಭಾಷಣ ಅಲ್ಲ, ಅಥವಾ ಪ್ರಧಾನಿಗೆ ನೀವು ಮುಗಿಸ್ಬಿಡ್ತೀನಿ ಅಂತ ಹೇಳಿರೋ ದ್ವೇಷದ ಭಾಷಣ ಅಲ್ಲ, ಬೇರೆ ದೇಶದ ನಮ್ಮ ಶತ್ರು ದೇಶದ ಘೋಷಣೆಗೆ ಹೋಗಿರೋ ದ್ವೇಷದ ಭಾಷಣ ಅಲ್ಲ. ನಿಮ್ಗೆ ದ್ವೇಷದ ಭಾಷಣ ಹಿಂದುತ್ವದ ಬಗ್ಗೆ ಯಾರು ಮಾತಾಡ್ತಾರೆ, ಅಥವಾ ಯಾರಾದ್ರೂ ಜೋರಾಗಿ ಇವರ ಯಾರು ಸರ್ಕಾರದ ವೈಫಲ್ಯಗಳನ್ನು ಯಾರು ಎತ್ತಿ ಹಿಡಿತಾರೆ, ಇದು ಇವ್ರ ದ್ವೇಷದ ಭಾಷಣ ಆಗುತ್ತೆ. ಯಾರಾದ್ರೂ ಒಬ್ರು ಕಂಪನಿ ನಾಟಕ ಮಾಡ್ತಾ ಇದ್ರೆ ಅಲ್ಲಿನೂ ಹೋಗಿ ಪೊಲೀಸ್ ಕುತ್ಕೋಬೇಕು, ಯಾರು ಮಾತಾಡ್ತಾರೆ ಅಂತ. ಯಕ್ಷಗಾನ ನಡೀತಾ ಇದೆ, ಅಲ್ಲಿ ಯಾರು ಮಾತಾಡಿದ್ರೆ ಅಲ್ಲಿ ಕುತ್ಕೋಬೇಕು. ಮೊದಲೇ ಇಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಈಗ ನಾನು ಹೇಳೋದಿಷ್ಟೇ, ಮತ್ತೊಮ್ಮೆ ನಾನು ಈ ಮೂಲಕ ಹೇಳೋದು, ನಿಮ್ಮ ಈ ದ್ವೇಷದ ಭಾಷಣ ಉತ್ತರ ಕೇಳೋಣ. ಶಶಿಧರ್ ಸರ್, ಈಗ ಇರೋ ಸತ್ಯವನ್ನ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ದ್ವೇಷ ಭಾಷಣ ಹೆಂಗಾಗುತ್ತದು? ಈಗ ಯಾರೋ ಒಬ್ರು ಬಾಂಬ್ ಹಾಕಿರ್ತಾರೆ,
ಅವನ ಕಟು ಪದಗಳಿಂದ ಟೀಕೆ ಮಾಡ್ತೀವಿ, ಯಾಕಂದ್ರೆ ರೋಷ ಇರುತ್ತೆ ನಮ್ಗೆ. ಸರ್ದಂಗ್ ಸಜ್ಜದ ಅಥವಾ ಅಂದ್ರೆ ಹೇಳಿದಲ್ಲ ನಾನು ಅವಾಗ್ಲೇ. ದೇಶದ ಅಪಾಯಕ್ಕೆ ಏನೋ ಭದ್ರತೆ ತಪ್ಪಿಸಿದವ್ರನ್ನ ಬಂದಿರುತ್ತೆ, ಬೇಡ ಆ ವ್ಯಕ್ತಿನ ಚಾಚೆ ನಿಲ್ಲಿಸ್ತಾರೆ ಮಾಡ್ತಾರೆ, ಸಹಜವಾಗಿ. ಮಾತಾಡಿದವ್ರನ್ನ ಒಳಗೆ ಅದು ಹೇಗೆ ದ್ವೇಷ ಆಗುತ್ತೆ ಅಂತ ಹೇಳಿ ನಾನು ಆಗ್ಲೇ ಹೇಳಿದ್ನಲ್ಲ, ಸಾರ್ವಜನಿಕ ಜೀವನದಲ್ಲಿ ನಾವು ನಡ್ಕೊಳ್ಬೇಕಾದ ರೀತಿಗಳಿದಾವಲ್ಲ, ಕಟುವಾಗಿ ನೀವು ಟೀಕಿಸಿ, ಕಟುವಾದ ಶಬ್ದಗಳಿದಾವೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಟೀಕೆಗಳು ಮಾಡ್ತಾ ಇದ್ರು, ಕಟುವಾಗಿ ಟೀಕೆ ಮಾಡ್ತಾ, ಇಂದಿರಾ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾ, ನೆಹರು ಅವ್ರನ್ನ ಟೀಕೆ ಮಾಡ್ತಾ ಇದ್ರು, ರಾಜೀವ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾ ಇದ್ರು. ಕಟುವಾದ ಶಬ್ದಗಳು, ಅದರಲ್ಲೂ ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡ್ಕೊಂಡು ಮಾಡಬಹುದಲ್ವಾ? ಯಾಕೆ ನೀವು ಅದನ್ನ ಕೈ ಕಟ್ ಮಾಡ್ತೀನಿ, ತಲೆ ಕಟ್ ಮಾಡೋದಂತನಾ? ವರುಣ್ ಗಾಂಧಿ ಅಂತವ್ರು ತಲೆ ಕೈ ಕಟ್ ಮಾಡ್ತೀನಿ ಅಂತ ಭಾಷಣ ಮಾಡಿದ್ರು. ಅದು ಒಂದೇ ನಿಮಿಷ ನೋಡ್ರಿ, ಈಗ 2023ನಲ್ಲಿ 668 ಕೇಸ್ಗಳು ಬುಕ್ ಆಗಿದ್ವು. BBC ಇದ್ರ ಪ್ರಕಾರ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಹೇಳಿರೋದು. ಆದ್ರೆ 2024ರಲ್ಲಿ ಚುನಾವಣೆ ಇದೆ ಅಂತ ಹೇಳಿ 1665 ಕೇಸ್ಗಳು ಬುಕ್ ಆಗಿದ್ದಾವೆ. ಎಲ್ಲ ಕ್ರಿಮಿನಲ್ಸ್ ಆಚೆ ಹಾಕಿದ್ರಲ್ಲ ಸರ್, ನಿಮ್ಗೆ ಗೊತ್ತಾಗಿಲ್ವಾ? ಅದನ್ನೇ ಹೇಟ್ ಸ್ಪೀಚ್ ಬಗ್ಗೆ ಮಾತ್ರ ಸಂಬಂಧಪಟ್ಟದ್ದೇ. ಹೌದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ್ಲೂ ದ್ವೇಷ ಭಾಷಣವನ್ನು ಒಂದು ಇಂಧನದ ರೀತಿ ಬಳಸ್ಕೊತಾ ಇದ್ದಾರೆ. ಕೇವಲ ಒಂದು ಇಂಧನ, ಅದಕ್ಕೆ ಒಂದು ಭಾಷಣ ಮಾಡಿದ್ರೆ ಒಂದು ಮುಸಲ್ಮಾನರ ಬಗ್ಗೆ ತೆಗಳೋದಾಗ್ಲಿ, ಇವರು ನಿಮ್ಮ ಇದನ್ನ ಮಾಂಗಲ್ಯ ಕಿತ್ಕೊಂಡು ಹೋಗ್ತಾರೆ, ಈ ದೇಶದ ಸಂಪತ್ತನ್ನು ಕೆಲವು ಜನಕ್ಕೆ ಹಂಚಬೇಕಾ, ಇದು ದ್ವೇಷ ಆಗುತ್ತೆ. ಯಾಕೆ ಅವರು ಈ ದೇಶದ ಜನ ಅಲ್ವಾ? ಹಾಗಾದ್ರೆ ನೀವೇನಾದ್ರೂ ಒಂದು ಕ್ರಮ ತಗೊಳ್ಳಿ. 11 ಹೌದು, ನೀವು ಈ ದೇಶದ ಜನ ಅಲ್ಲ, ಶಕ್ತಿ ನಿಮಗಿಲ್ಲ. ಹೌದು, ನಮಗೆ ಗೊತ್ತಿದೆ. ಕೇಸ್ ಹಾಕ್ಬೇಕಂಗಾರೆ ಈಗ ಯಾರು ಮಾತಾಡಿದ್ರು? ಈ ದೇಶಕ್ಕೆ ಒಂದೇ ಕಾನೂನು ಇರತಕ್ಕಂಥದ್ದು. ಅವರು ನಮ್ಮ ಜನಸೇವಕ, ಅವ್ರೇನ್ ನಮ್ಮ ಸಾಮ್ರಾಟ್ ಅಶೋಕ ರೀತಿ ಅಲ್ಲ, ಸಾಮ್ರಾಟ್ ಅಲ್ಲ ಅವರು. ಇದೆ ನಾವೆಲ್ಲ ಆಯ್ಕೆ ಮಾಡಿರ್ತಕ್ಕಂಥದ್ದು, ಜನ ಆಯ್ಕೆ ಮಾಡಿರ್ತಕ್ಕಂಥ ಜನಸೇವಕ ಅವರು. ಅವರು ಇದಕ್ಕೆ ಬಾಂಡ್ ಸಮಾಧಿ ಮಾಡ್ತೀನಿ ಸುಮ್ಮನೆ ನೋಡಿ, ನಮ್ ವಿಡಿಯೋಗಳು ನೋಡಿ, ನೀವು ನೋಡಿದಿರೋ ಬಂದು ಕುತ್ಕೊಂಡ್ರೆ ನಾವೇನ್ ನೋಡಿ. ದೇಶಂಕಿ ಗದ್ದಾರಂಕು ಗೋಲಿ ಮಾರ್ನ ಸಾಲಂಕು ಅಂತ ಹೇಳಿದ್ರು ಯಾರು? ಅನುರಾಗ್ ಠಾಕೂರ್, ಮಾನ್ಯ ಮಂತ್ರಿಗಳು, ಕೇಂದ್ರ ಮಂತ್ರಿಗಳಾಗಿರೋದು. ಇದು ದ್ವೇಷ ಭಾಷಣ ಆಗುತ್ತೆ. ಯಾಕಂದ್ರೆ ಇನ್ನೊಬ್ಬರನ್ನ ಮಾತಾಡ್ಬೇಕಾದ್ರೆ ಗೋಲಿ ಮಾರೋ ಸಾಲಂಕು ಅಂದ್ರ ಅದು ನೀನೊಬ್ಬ ಮಂತ್ರಿಯಾಗಿ ಮಾತಾಡೋಂತ ರೀತಿನ ನೋಡಿ. ಇಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಹೇಳ್ತಾರೆ, ಈ ರಾಜ್ಯದ ಅಧಿಕಾರ ಹಿಂದೂಗಳ ಕೈಯಲ್ಲಿದ್ರೆ ಮಾತ್ರ ಸಸ್ಟೈಬಿಲಿಟಿ ಆಗುತ್ತೆ, ಇಲ್ಲಾಂದ್ರೆ ಬೇರೆಯವ್ರ ಕೈಯಲ್ಲಿ ಹೋದ್ರೆ ಈ ರಾಜ್ಯ ಉಳಿಯೋದಿಲ್ಲ ಅಂತ ನೋಡಿ. ಹಿಂದೂ ಕಮ್ಯುನಿಟಿ ಮಸೀದಿಗಳನ್ನ ನಾವು ತೆರವುಗೊಳಿಸ್ತಾ ಇದ್ರೆ ನಾವು ರೆಸ್ಟ್ ಮಾಡೋದಕ್ಕಾಗಲ್ಲ, ಹಿಂದೂ ರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಇದು ದ್ವೇಷ ಭಾಷಣ ಅಲ್ವಾ? ಯಾರು ಬಿಜೆಪಿ ಎಂಪಿ ಹೇಳಿದ್ದು ಎಲ್ಲಿ ಯಾವಾಗ ಯಾರಿಗೆ ಯಾಕೆ ಹೇಳಿದ್ರು ಅದನ್ನು ಹೇಳಿ. ಪರಮೇಶ್ ವರ್ಮಾ ಬಿಜೆಪಿ ಎಂಪಿ ಹೇಳಿದ್ದಾರೆ, ಮುಸಲ್ಮಾನರು ನಿಮ್ಮ ಮನೆ ಒಳಗೆ ಹೊಕ್ಕಿ ನಿಮ್ಮ ಹೆಂಡತಿ ಮಕ್ಕಳನ್ನ ರೇಪ್ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಪರಮೇಶ್ ವರ್ಮಾ ಬಿಜೆಪಿ. ಕೆಳ ಜಾತಿ ಹೆಸರೇ ಇಟ್ಟು ಕರಿಬೇಕು ಅಂತ ಹೇಳಿದ್ರು ಪ್ರಜ್ಞಾ ಠಾಕೂರ್ ಬಿಜೆಪಿ ಎಂಪಿ. ಯಾವುದು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ, ಇಲ್ಲ ಕ್ರಿಮೆಟೋರಿಯಂ ಅಂದ್ರೆ ಸ್ಮಶಾನಕ್ಕೆ ಕಳಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಬೆಂಗಾಲ್ ಬಿಜೆಪಿ ರಾಜ್ಯ ಚೀಫ್ ಹೇಳಿರ್ತಕ್ಕಂಥದ್ದು ಯಾರು ಉದ್ದೇಶಿಸಿ? ಮುಸಲ್ಮಾನರನ್ನು ಉದ್ದೇಶಿಸಿ. ಮತ್ತೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನರು ಈ ದೇಶದವರು ಅಲ್ವೇ ಅಲ್ಲ ಅಂತ ಔಟ್ಸೈಡರ್ಸ್ ಅಂತ ಹೇಳಿರ್ತಕ್ಕಂಥದ್ದು ಬಿಜೆಪಿ ಎಂಪಿಗಳು ಪದೇ ಪದೇ ಇರತಕ್ಕಂಥದ್ದು, ಪತ್ರಿಕೆಯಲ್ಲಿ ವರದಿ ಆಗಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥ ನಾವು ಹೇಳ್ತಾ ಇದ್ವಿ ಅಂತ
ನಾವು ಆಮ್ ಆದ್ಮಿ ಪಾರ್ಟಿ ಸತ್ಯವನ್ನೇ ಹೇಳ್ತೀವಿ. ಯಾರು ಮಾತಾಡಿಲ್ಲ. ಏನ್ ಮಾತಾಡ್ತೀವಿ? ಭಗವದ್ಗೀತೆ ತಗೊಂಡ್ಬನ್ನಿ. ಸತ್ಯವನ್ನೇ ಹೇಳ್ತೀನಿ ಅಂತ. ರೇವಂತ್ ರೆಡ್ಡಿ ಅವರು ಹೇಳಿದ್ರಲ್ಲ Okay. ಆಂಧ್ರದಲ್ಲಿ ಹೇಳ್ತಾ ಇದ್ರೆ ನಾವು ತರಬೇಕು ಅಂತ. ನಾನು ಹಿಂದೂಪುರಕ್ಕೆ ಹೋಗ್ತೀನಿ ಯಾವಾಗ್ಲಾದ್ರೂ. ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಾರ್ಡರ್ದು ಹಿಂದೂಪುರ ಅಂತ ಒಂದು ಇದೆ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ಮೌಲ್ಯಗಳ ಭಾಷಣದಲ್ಲಿ ಹೇಳ್ತಾರೆ ಹಿಂದೂ ಹಮಾರ ದುಶ್ಮನೆ ಅಂತಾರೆ. ಅದು ಸಹ ದ್ವೇಷ ಭಾಷಣ ಆಗುತ್ತೆ. ಅಂತವ್ರನ್ನು ಸಹ ಒಳಗಡೆ ಹಾಕ್ಬೇಕು ನೀವು. ಮಾರ್ಪಾಡುಗಳನ್ನ ಆಗ್ಬೇಕು. ಈಗ ನಾವು ಮಾತಾಡುವಂತದ್ದು ಪಾರ್ಲಿಮೆಂಟ್ರಿ ಅನ್ಪಾರ್ಲಿಮೆಂಟ್ರಿ ಗೊತ್ತಾಗ್ಬೇಕು ಜನಕ್ಕೆ. ಸಾರ್ವಜನಿಕದಲ್ಲಿ ಜೀವನದಲ್ಲಿ ಇರ್ತಾರೆ ಕೊಲೆಗಾರಲ್ಲ ನಾವು. ನಾವಿರ್ತಕ್ಕಂಥದ್ದು ಜನಗಳಿಗೋಸ್ಕರ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು. ನಾವು ರೋಲ್ ಮಾಡೆಲ್ ಆಗ್ಬೇಕು, ರೌಡಿಗಳಾಗಬಾರ್ದು. ಖಂಡಿತ ರಘು ಸರ್, ಈಗ ಈ ದ್ವೇಷ ಭಾಷಣ ಅನ್ನೋದನ್ನ ಹೆಂಗೆ ತಾವು ಸಾಬೀತು ಮಾಡ್ತೀರಿ? ಇದು ದ್ವೇಷ ಭಾಷಣಪ್ಪ, ಇದು ಗಲಭೆ ಸೃಷ್ಟಿಸಿದೆ, ಕೋಮ ಸೃಷ್ಟಿಸಿದೆ, ಹೆಂಗೆ ಇದನ್ನ ನೀವು ನಿರ್ಧಾರ ಮಾಡ್ತೀರಿ ಅಂತ? ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ ನಾರ್ಮಲ್ ಆಗಿ ಒಂದು ವರ್ಡ್ ಇದೆ, ಅದು ಬಹಳ ಫೇಮಸ್. ಅದು ದಕ್ಷಿಣ ಕರ್ನಾಟಕದವ್ರಿಗೆ ಆಗೋದಿಲ್ಲ, ಅದು ಇಲ್ಲಿ ಬಹಳ ಕೋಪಕ್ಕೆ ಕಾರಣ ಆಗುತ್ತೆ. ಹೆಂಗ್ ಡಿಸೈಡ್ ಮಾಡ್ತೀರಿ ಅಂತ? ಅದು ಆಡು ಭಾಷೆ ಆಗಿರುತ್ತೆ. ಈಗ ಅಟ್ರಾಸಿಟಿ ಕೇಸ್ಗಳನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತಿಲ್ವಾ? ಇಡೀ ದೇಶಾದ್ಯಂತ ಅಟ್ರಾಸಿಟಿ ಕೇಸ್ ಕಾನೂನು ಇದೆಯಾ ಇಲ್ವಾ? ಅದಕ್ಕೊಂದು ಡೆಫಿನೇಷನ್ ಇದೆಯಾ ಇಲ್ವಾ? ಅದ್ರ ಪ್ರಕಾರ ಯಾರನ್ನ ಒಂದು ವೈಯಕ್ತಿಕವಾಗಿ ನಿಂದನೆ ಮಾಡೋರ್ನ ಅರೆಸ್ಟ್ ಮಾಡಿದೀವಾ ಇಲ್ವಾ? ಸೊ ಅದು ಅದೇ ರೀತಿ ಇದನ್ನು ಕೂಡ ಯಾರು ಉತ್ತರ ಕೊಡಕ್ ಬಿಡ್ಬೇಕು, ನಮ್ಗೆ ಬಿಟ್ರೆ ಉತ್ತರ ಕೊಡ. ಖಂಡಿತ ಬರ್ತೀನಿ, ನೆಕ್ಸ್ಟ್ ಉತ್ತರ ತಗೋತೀನಿ. ಹೇಳಿ. ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರು ವೈಯಕ್ತಿಕವಾಗಿ ಮತ್ತೆ ಒಂದು ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಾರೆ. ಬಹಳ ಶಾಂತಿಯಾಗಿದೆ ಅತ್ಯಾಚಾರ ಆಗೇ ಇಲ್ಲ, ಝೀರೋ ಅಪರಾಧನೇ ಆಗಿಲ್ಲ, ಯಾವುದೇ ಒಂದು ಕೇಸ್ ಒಂದೇ ನಿಮಿಷ ಸರ್. ಈಗ ಈ ವಿಧೇಯಕದಲ್ಲಿ ಗೊಂದಲ ಇದೆ, ಏನು ಕರೆಕ್ಟ್ ಆಗಿಲ್ಲ. ಯಾವ ಜಾತಿ, ಯಾವ ಪದಗಳು? ಒಂದು ನಿಮಿಷ, ಅದನ್ನ ಪೊಲೀಸ್ನವರು ಡಿಫೈನ್ ಮಾಡ್ತಾರೆ. ಅದನ್ನ ಸೆಷನ್ ಅಲ್ಲೂ ಕೂಡ ಪಬ್ಲಿಕ್ ಗೆ ಏನು ನಮ್ಮ MLA ಗಳಿಗೆ ಓಪನ್ ಆಗಿ ಬಿಟ್ಟಿದ್ವಿ. MLA ಗಳು MLC ಗಳು ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಬಿಜೆಪಿ ಅವ್ರಿಗೆ ಯಾಕೆ ನಡಕ? ನಾಯಕರು ಯಾರು ಯಾಕೆ ನಡಕ ಅಂದ್ರೆ ಅವ್ರ ನಡಕ ಸೊಂಟ ಮುರಿದೋಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಈಗ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾಕೆ ತಾಕತ್ತಿದ್ರು ಮಾತಾಡಿ. ಇವಾಗ ಎದ್ದು 37 ಜನ ಹೊರಗಡೆ ಹಾಕಿದೀವಿ. ತಾಕತ್ತಿದ್ರು ಮಾತಾಡಕ್ ಕೇಳಿ ಹೇಳಿ. ನೋಡಿ, ತಪ್ಪು ಮಾಡಿದವರು ನಮ್ಮ ಕಾನೂನಿದೆ. ಇವ್ರು ನಮ್ಮನ್ನು ಎದುರಿಸಕ್ಕಾಗಲ್ಲ, ಅದಕ್ಕೋಸ್ಕರ ಬೀಳ್ಕೊಂಡಿದ್ದಾರೆ. ನಮಗೋದು ಸಂಬಂಧ ಶಾಂತಿಯ ತೋಟ ಅಲ್ಲ, ಅಶಾಂತಿಯ ತೋಟ ಮಾಡ್ಬಿಟ್ಟು ಕರ್ನಾಟಕ ಎಲ್ಲದನ್ನೂ ನಮಗೋದು ಮಾಡಿದ್ದಾರೆ. ಡ್ರಗ್ಸ್ ಮಾಫಿಯಾ ಆಗ್ತಾ ಇದೆ, ಬಿಜೆಪಿ ಅವರು ಡ್ರಗ್ಸ್ ಬರ್ತಾ ಇತ್ತು ಮಂಗಳೂರಿನ ಭಾಗದಲ್ಲಿ ಆ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಿದ್ದೀವಿ. ಯಾಕೆ ಅಷ್ಟೊಂದು ಜನ 13 ಜನ ಶಾಸಕರಲ್ಲಿ 11 ಜನ ಬಿಜೆಪಿ ಶಾಸಕರಿದ್ದಾರೆ. ನಮಗೆ ಏನಂತ ಅರ್ಥ? ಬಿಜೆಪಿ ಶಾಸಕರೇ ಇನ್ಸ್ಟಿಗೇಟ್ ಮಾಡ್ತಾ ಇರೋದು. ಅಷ್ಟೊಂದು ಡ್ರಗ್ ಯಾಕೆ ಸಿಗ್ತಾ ಇದೆ ಅಂದ್ರೆ ಬಿಜೆಪಿ. ನಾವು ನಮ್ಮ ಕಾನೂನು ಹೇಗಿದೆ? ಯಾರು ಕರ್ನಾಟಕವನ್ನು ಹಾಳು ಮಾಡ್ತಾರೋ ಅವರನ್ನು ಮಟ್ಟ ಹಾಕಿದ್ವಿ. ಮಾಧ್ಯಮಗಳನ್ನು ಕೂಡ ಸೇರಿಸಿದ್ರಿ, ಯೂಟ್ಯೂಬ್ ಸೇರಿಸಿದ್ರಿ, ಸೋಷಿಯಲ್ ಮೀಡಿಯಾ ಸೇರಿಸಿದ್ರಿ, ಸಂವಿಧಾನದ ಹಕ್ಕನ್ನು ಕಿತ್ತುಕೊಳ್ತಾ ಇದ್ರಿ. ತುರ್ತು ಪರಿಸ್ಥಿತಿ TV5 ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಅವಕಾಶ ಇಲ್ಲ. TV5 ಮೇಲೆ ಕಂಪ್ಲೇಂಟ್ ಆಗಿದೆಯಾ? ವಾರ್ತಾ ಭಾರತಿ ಮೇಲೆ ಕಂಪ್ಲೇಂಟ್ ಆಗಿದೆಯಾ?
ಟಿವಿ 9 ಮೇಲೆ ಆಗಿದ್ಯಾ? ಹಾಗಾದ್ರೆ ಯಾಕೆ ನಿಮ್ಮ ಮೇಲೆ ಆಗದೆ ಇರೋದು ಬೇರೆ ಮೇಲೆ ಆಗುತ್ತೆ ಇನ್ನು ಅಂದ್ರೆ ಈ ಬಿಲ್ಲಲ್ಲಿ ಎಲ್ಲದಕ್ಕೂ ಆಗುತ್ತೆ. ಯಾಕಾಗುತ್ತೆ? ಈ ಬಿಲ್ಲಲ್ಲಿ ಮಾಧ್ಯಮದವರು ಯಾಕೆ ಅಂತ ಹೇಳಿದ್ರೆ ಮಾತಾಡದಂಗೆ ಅವರು ಅವರಿಗೆ ದುಡ್ಡು ಕೊಡ್ತಾ ಇರೋದು ಈ ರಾಜ್ಯದಲ್ಲಿ ಇರ್ತಕ್ಕಂಥ 5 ಲಕ್ಷ ಯೂಟ್ಯೂಬ್ ಚಾನೆಲ್ಗಳಿಗೆ ದುಡ್ಡು ಕೊಡ್ತಾ ಇರೋದು. Yes. ಅದು ಒಂದು ಮಾಫಿಯಾ. ಇದೊಂದು ಏನು ಮಂಗಳೂರಿನ ಗಲಾಟೆಗೂ ಈ ಮಾಫಿಯಾಗೂ ಸಂಬಂಧ ಇದೆ. ಮಂಗಳೂರಿನಲ್ಲಿ Yes. ಆಯ್ತು ಈ ದೇಶ ಈ ರಾಜ್ಯದ ಮಾನವನ ಹಾಳು ಮಾಡ್ತಾರೆ ಮಂಗಳೂರಿನ ಬಿಜೆಪಿ ಅವರು ಮಂಗಳೂರಿನ ಬಿಜೆಪಿ ಅವರು ಕರ್ನಾಟಕ ನೆಮ್ಮದಿಯಿಂದ ಇರ್ತಿದ್ದಂತ ಕರ್ನಾಟಕವನ್ನು ಹಾಳು ಮಾಡ್ತಾರೆ ಇವರು ಬಿಜೆಪಿ ಅವರು ಮಂಗಳೂರಿನ ಬಿಜೆಪಿ ಅವರು. ನೀವೇನೇ ಈಗ ಒಂದು ನಿಮಿಷ ಮಂಗಳೂರಿನಲ್ಲಿ ಗಲಾಟೆ ಆಗಿಲ್ಲ, ಹೌದು, ರಸ್ತೆ ಆಗಿದೆ. ಗಲಾಟೆ ಆಗಿಲ್ಲ, ನೆಮ್ಮದಿಯಿಂದ ಇರ್ತಿದ್ವಿ. ಮೇಡಮ್ ಆಗಿದೆ. ಒಂದೇ ನಿಮಿಷ ಬರ್ತೀನಿ. ಅಲ್ಲ ಮೇಡಮ್, ಎಲ್ಲಿ ಕೊಲೆಗಳು ಜಾಸ್ತಿ ಆಗಿರೋದು? ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಜಾಸ್ತಿ ಆಗಿರೋದು? ಇರೋ ಸತ್ಯ ಹೇಳಿದ್ರೆ ಕೇಸ್ ಹಾಕ್ತಾರೆ. ನಂಗೆ ಬಹಳ ಹರ್ಟ್ ಆಗಿದೆ. ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಹಾಕಿ. ಈಗ ಅಲ್ಲ, ಸತ್ಯ ಹೇಳಿದ್ರೆ ಯಾಕೆ? ಸತ್ಯ ಹೇಳಿದ್ರೆ ಯಾಕೆ ಕೇಸ್ ಹಾಕ್ತಾರೆ? ಒಂದೇ ನಿಮಿಷ ಈ ಬಿಲ್ ಈ ತರ ಇದೆ. ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತೀರಾ? ಓಕೆ, ಸಾದಿಕ್ ಸರ್, ಈಗ ಅನ್ಸಿದ್ರೆ ನಾವು ಮಾತಾಡೋಂಗಿಲ್ಲ. ಸಾದಿಕ್ ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀರಾ? ಅವರಿಗೆ ಪ್ರಿಯವಾದ ಅನುಚ್ಛೇದ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಾದಿಕ್ ಸರ್, ಈಗ ಹಿಂದೂ ದೇವತೆಗಳನ್ನ ಅವಹೇಳನ ಮಾಡುವಂತದ್ದು, ರಾಮ ಅದು ಮೂರ್ತಿ ಪೂಜೆನ ಅವಹೇಳನ ಮಾಡುದು, ಅಥವಾ ದೇವತೆಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತದ್ದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕುವಂತದ್ದು ಹಿಂದೂ ದೇವರ ಅವಹೇಳನ. ನೀವು ಇದನ್ನ ಯಾಕೆ ಕಾಣಿಸಲ್ಲ? ಕೇವಲ ನೋಡಿ, ನಾವು ಯಾಕೆ ವಿಚಾರ ಇದು ಹೇಳ್ತಾ ಇದ್ದೀರಿ? ನೋಡಿ, ನಮ್ಮ ಇದರಲ್ಲಿ ಏನಂದ್ರೆ ನೋಡಿ, ಲಕುಂ ದೀನುಕುಂ ವಲಿಯುದ್ದೀನ್ ಅಂತ ಕುರಾನ್ ಓಡಿಸಿದೆ. ಅದು ಏನಂದ್ರೆ ನಿಮ್ಮ ದೇವರು ನಿಮ್ಗೆ ಇದು, ನಮ್ಮ ಇದು ನಮ್ಗೆ. ನಾವು ಬೇರೆ ದೇವ್ರ ಬಗ್ಗೆ ಬೇರೆ ಇದ್ರ ಧರ್ಮದ ಬಗ್ಗೆ ಗಣಪತಿ ಹೋಗುವ ಕಲ್ಯಾಣ ಕೊಡಿಯೋದು ಸ್ವಲ್ಪ ಅಲ್ಲ, ಗಣಪತಿ ಮೆರವಣಿಗೆ ಕಲ್ಯಾಣ ಕೊಡಿ. ನಮ್ಮ ದೇವರು ನಮಗೆ ಅಲ್ಲ, ನೀವೇ ಮಾತಾಡಿ. ಕಲ್ಯಾಣ ಕೊಡಿಯೋದು ನನಗೆ ಅಲ್ಲ ನೋಡಿ, ಈಗ ಬಿಜೆಪಿ ನೋಡಿತಾ ಇರೋದು ಗಲಾಟೆ ಮಾಡ್ಬೇಕು ಅಂತ ಬಿಜೆಪಿ 99% ಕಲ್ಲಿರೋರು ಬಿಜೆಪಿ ಅವರು ನೋಡಿದ್ರಿ. ಯಾಕೆ ಸುಮ್ನಿದ್ದೀರಾ? ಅಲ್ಲ ಸರ್, ಮಸೀದಿ ಮುಂದೆ ನೀವು ಮೆರವಣಿಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೋಡಿ ಸರ್, ಏನಂದ್ರೆ ನಾವು ಬೇರೆ ದೇವರಿಗೆ ಬೇರೆ ಇದಕ್ಕೆ ನಾವು ಇದು ಬೆಲ್ ತೋರ್ಸಿಂಗ್ ಇಲ್ಲ, ನಮ್ಮರಲ್ಲಿ ಇಲ್ಲ. ನಾವು ನೋಡಿ ನಾವು ಒಂದು ಹೇಳಿದ್ರೆ ಅವ್ರು 2 ಹೇಳ್ತಾರೆ. ನಮ್ಮ ದೇವ್ರದ್ದು ಅವಮಾನ ಆಗತ್ತೆ, ಅದಕ್ಕೆ ನಾವು ಹೇಳ್ಬಾರ್ದು. ಇಂಥವ್ರು ಹೇಳ್ತಾರಲ್ಲ, ಯಾವ ಅಲ್ಲಾ ಬಗ್ಗೆ ಆಗಲಿ, ರಾಮನ ಬಗ್ಗೆ ಆಗಲಿ, ಬೇರೆ ಕ್ರಿಶ್ಚಿಯನ್ಸ್ ಬಗ್ಗೆ ಆಗಲಿ, ಯಾರು ಹೇಳ್ತಾರಲ್ಲ ಅವರನ್ನು ಈ ಕಾನೂನು ಉಪಯೋಗಿಸಬೇಕು, ಅವರನ್ನು ಜೈಲಿಗೆ ಹಾಕ್ಬೇಕು. ಬಿಜೆಪಿ ಯಾರು ಕೂಡ ಅಲ್ಲಾ ಬಗ್ಗೆ ಮಾತಾಡಲ್ಲ, ಯಾವತ್ತೂ ಕೂಡ ದೇವರ ನಿಂದನೆಯನ್ನು ಬಿಜೆಪಿಯಿಂದ ಮಾಡಿಲ್ಲ. ಸ್ವಲ್ಪ ದಯವಿಟ್ಟು ಮುಸಲ್ಮಾನ್ ಬಗ್ಗೆ ಮಾತಾಡೋದು, ಮುಸಲ್ಮಾನರ ಬಗ್ಗೆನೆ. ಬಲ್ಲಿ ಬಿಡಿ, ಯೋಗಿ ಆದಿತ್ಯನಾಥ್ ಅವರು ಏನ್ ಹೇಳ್ತಾರೆ ಮುಸಲ್ಮಾನ್ ಬಗ್ಗೆ? ಯೋಗಿ ಆದಿತ್ಯನಾಥ್ ಯೋಗಿ ಏನ್ ಹೇಳ್ತಾರೆ ಮುಸಲ್ಮಾನ್ ಬಗ್ಗೆ? ಅವ್ರದ್ದು ವಿಡಿಯೋ ತೋರಿಸಿ ನೀವು ಕಿವಿ ಮುಚ್ಕೊಳ್ತೀರಾ, ಅಷ್ಟು ಕೆಟ್ಟ ಮಾತು ಹೇಳಿದ್ದಾರೆ. ಮುಸಲ್ಮಾನ್ ಹೆಂಗ್ ಸಾಯಿಸ್ಬಿಟ್ಟು ಇದು ಭೂಮಿ ಒಳಗಡೆ ಹಾಕಿದ್ರೆ ಬಿಡಬೇಡಿ, ಅವರನ್ನು ರೇಪ್ ಮಾಡಿ ಅಂತ ಹೇಳಿದ್ದಾನೆ ಯೋಗಿ. ನಾನು ಈಗ ಅಂತ ಮಾತೆಲ್ಲ ಆಗಿದೆ ಭಾಷಣದಲ್ಲಿ, ಈಗಲೇ ನೋಡಿ ಎಂತ ಮಾತಾಗಿದೆ ಬಿಜೆಪಿ ಕಡೆಯಿಂದ. ನಮಗೆ ಬೇಡ ಅದು, ಈಗ ನಾವು ಮಾತೆತ್ತಲ್ಲ ಅದು, ಈಗ ಬೇಡ ನಮ್ಗೆ. ನೋಡಿ ಏನಂದ್ರೆ ಪ್ರೂಫ್ ಕೊಡ್ಬೇಕು. ಮುಂಚೆ ಹೇಳಿದ ಮಾತು ಪ್ರೂಫ್ ಮುಂಚೆದು ಗೊತ್ತಾ? ಅದು ಅದರಿಂದ ಗೊತ್ತಾಯ್ತಾ? ಕರ್ನಾಟಕದಲ್ಲಿ ಈಶ್ವರಪ್ಪ ಏನ್ ಹೇಳ್ತಾರೆ? ಮುಸಲ್ಮಾನ ಗುಂಡಗಳು ಸಿಟಿ ರವಿ ಏನ್ ಹೇಳ್ತಾರೆ? ತಲೆ ತೆಗಿಬೇಕು. MLC ರವಿಕುಮಾರ್ ಏನ್ ಹೇಳ್ತಾರೆ?
ಎಂತ ಎಂತ ಮಾತು DC ಅವ್ರಿಗೆ ಎಲ್ಲ ಒಂದು DC ಅವ್ರಿಗೆ ಹೇಳಿದ್ರು. ಏನೇನ್ ಮಾತು ಹೇಳ್ತಾರ ಒಬ್ರು ಅಧಿಕಾರಿಗೆ, ಒಬ್ರು ಜಿಲ್ಲಾಧಿಕಾರಿಗೆ, ಒಬ್ರು MLC ಅವರು ಮಾತಾಡುವಂತ ಮಾತಾಡು. ನೋಡಿ, ನಾನು ಹೇಳೋದಿಷ್ಟೇ, ಯೋಗಿ ಆದಿತ್ಯನಾಥ್ ಅವರು ರೇಪ್ ಮಾಡಿ ಅಂತ ಹೇಳಿದ್ರಂತ ಆ ವಿಡಿಯೋನ ಕಂಟಿನ್ಯೂ ಮಾಡಬಾರ್ದು. ಆಮೇಲೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಏನಂತ. ಕಳಿಸ್ತೀನಿ ಈಗ ನಾನು ನಿಮ್ಗೆ ಒಂದೇ ನಿಮಿಷ ಕಳಿಸ್ತೀನಿ ನಾನು. ಏನಂತ ತಿಳ್ಕೊಂಡಿದ್ರೆ ಸರಿ ಇದೆ ನೋಡಿ ಮೇಡಮ್, ಪ್ಲೇ ಮಾಡಿ ಮೇಡಮ್, ತಗೊಳ್ಳಿ ಪ್ಲೇ ಮಾಡಿ, ಪ್ಲೀಸ್ ಟೇಕ್ ಬ್ಯಾಕ್ ದಟ್ ವರ್ಡ್. ಪ್ಲೇ ಮಾಡಿ ಮೇಡಮ್. ಕೇಳಿ ಅವರಿಗೆ. ಮೇಡಮ್ ಒಂದೇ ನಿಮಿಷ, ಅದು ಇಲ್ಲ ಪ್ರಭು, ಅದಿಲ್ಲ ಪರಿಶೀಲನೆ ಮಾಡೋಣ. ರಾಜ್ಯದ ಮುಖ್ಯಮಂತ್ರಿ Correct. ರೇಪ್ ಮಾಡ್ತಾರೆ. 10 ವರ್ಷ ಮುಂಚೆ ಅದು ಪರಿಶೀಲನೆ ಮಾಡೋಣ. 10 ವರ್ಷ ಮುಂಚೆ ಇಲ್ಲೇ ಇದ್ದಾನೆ. ಒಂದೇ ನಿಮಿಷ, ನಂಬರ್ ಕಳಿಸ್ತೀನಿ. ಅಲ್ಲ ನೋಡೋಣ, ಖಂಡಿತ ನಂಬರ್ಗೆ ಕಳಿಸ್ತೀನಿ ನಾನು. ಕರೆಕ್ಟ್ ಸಾದಿಕ್ ಸರ್, ಓಕೆ. ಈಗ ಮುಸ್ಲಿಂ ಸಮುದಾಯದಲ್ಲಿ ಎಷ್ಟು ವ್ಯಕ್ತಿಗಳು ಫತ್ವಾ ಹೊರಡಿಸೋದು, ತಲೆ ಕಡ್ರಿ ಅಂತ ಹೇಳೋದು, ಮುಸ್ಲಿಂ ಕಂಟ್ರಿ ಮಾಡೋದು, 15 ನಿಮಿಷ ಟೈಮ್ ಕೊಡಿ, ಪೊಲೀಸ್ ಇಲ್ಲ ಅಂದ್ರೆ ನೋಡಿ ಹೆಂಗ್ ಉಡಿಸ್ ಮಾಡ್ಬಿಡ್ತು ಹಿಂದೂಗಳನ್ನ, ಕೊಲೆ ಮಾಡ್ತೀವಿ, ಸಮಾನ ಮಾಡ್ತೀವಿ ಅಂತವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಅಂತವ್ರಿಗೆ ಕಾನೂನು ಹೇಳಿಲ್ಲ, ತುಂಬಾ ದೊಡ್ಡದು. ಆ ವ್ಯಕ್ತಿಯನ್ನು ಅಂತ ಹೇಳೋರಿಗೆ ಬೆಂಗಳೂರು ನಗರ ಜಿಲ್ಲೆ ಹೇಳಿದಾರಲ್ಲ, ಒಂದೇ ಒಂದು example ಹೇಳ್ತೀನಿ. ಬಿಹಾರ್ ಜೈಲಿನಲ್ಲಿ ಕರೆಕ್ಟ್ ನೋಡಿ, ಅಸದುದ್ದೀನ್ ಓವೈಸಿ ತಮ್ಮ ಅವರು ಹೇಳಿದ್ರು, ಅವರು ಜೈಲು ಹೋಗಿದ್ರು, ಅವರು ಜೈಲು ಹೋಗಿದ್ರು. ಮೇಡಮ್ ನೀವು ಅದು ಸತ್ಯನೇ, ಸತ್ಯ. 9 ವರ್ಷದಲ್ಲಿ ಮದುವೆ ಆಗಿದೆ, ಸೀತೆ ಮಾತಾಡುವುದು ಆಗಿದೆ. ಹೌದು, 6 ವರ್ಷ ಅಂತ ನಾವು ಹೇಳಿದ್ರೆ ಹಾಕ್ಬಿಡ್ತಾರೆ ಜೈಲ್ಗೆ. ಯಾಕೆ ಸರ್ ನಾನು ಹೇಳಿದ್ರು ಹಾಕ್ಬಿಡ್ತಾರೆ ಜೈಲ್ಗೆ. ವಿಷಯ ಅಲ್ವಾ, ಇರೋ ವಿಷಯ ಹಾಕ್ಬೇಕು. ಈಗ ಅಲ್ಲ ಮೇಡಮ್, ಈಗ ಈ ಹಿಂದೂ ದೇವತೆಗಳನ್ನ ಕೆಟ್ಟದಾಗಿ ಬಿಂಬಿಸುವಂತ, ಅದರಲ್ಲೂ ಹಿಂದೂ ಸಮುದಾಯದಲ್ಲೇ ಎಷ್ಟು ಜನ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಹಿಂದೂಗಳಿಗೆ ಈ ಬೆಲ್ಲು ಕಂಟಕ ಆಗುತ್ತೆ ಅಂತ ನೋಡಿ. ದೇವಾರಾಧನೆ ಇರುವಂತಹ ಈ ದೇಶದಲ್ಲಿ ಮೂರ್ತಿ ಪೂಜೆ ಬೇಡ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಪೂಜೆ ಮಾಡಬೇಡಿ ಅಂತ ನಾವು ಹೇಳೋದಲ್ಲ, ನಮಗೆ ಕರೆಯೋದು ಅಲ್ಲ ಅಂತ, ನಮಗೆ ಕರೆಯೋದು ಅದ, ನಮ್ಗೆ ಇರೋದು, ನಿಮ್ಗೆ ಅಲ್ಲ. ಇವಾಗ ನಾನು ನಿಮ್ಮ ದೇವರ ಬಗ್ಗೆ ನನ್ನ ವಿರೋಧ ಇಲ್ಲ, ಅಥವಾ ನಮ್ಮ ದೇವರ ಬಗ್ಗೆ ನಾನು ಇದ್ ಮಾಡೋದಲ್ಲ. ನಾನು ಹೇಳೋದಷ್ಟೇ, ಈ ಬಿಲ್ಲಿನಸ್ಕರ, ಈ ಬಿಲ್ಲಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಯಾರಾದ್ರೂ ನೋಡಿ, ನಾನು ಕೋಣೆಯಲ್ಲಿ 5-6 ದೇವರನ್ನ ಇಟ್ಕೊಂಡು ಪೂಜೆ ಮಾಡ್ತೀನಿ, ಇವರು ಹಿಂದ್ಗಡೆಯಿಂದ 5 ಸರಿ ನಮಾಜ್ ಮಾಡ್ತಾರೆ, ಒಬ್ಬನೇ ಅಲ್ಲ ಒಬ್ಬನೇ ಅಂತ ಹೇಳಿ. ಅವಾಗ ನಮ್ಗೆ ಹರ್ಟ್ ಆಗುತ್ತಲ್ಲ, ನಾವು ಕೇಸ್ ಹಾಕೋದು ಹಾಗಾದ್ರೆ ಈ ವಿಷಯದಲ್ಲಿ ಈ ತರ ಈ ಬಿಲ್ಲಲ್ಲಿ ಈ ತರ ಇದೆ. ಅದು ಮೇಡಮ್, ದ್ವೇಷ ಭಾಷಣ ಬೇರೆ, ನೀವು ಹೇಳ್ತಾ ಇರೋದು ಬೇರೆ. ದ್ವೇಷ ಭಾಷಣ ಬಿಲ್ಲಲ್ಲಿ ಇದು ಇದೆ ಅಲ್ವಾ? ದ್ವೇಷ ಭಾಷಣ ಬಿಲ್ಲಲ್ಲಿ ಸಂಘ ಸಂಸ್ಥೆ, ನಾವು ದಯವಿಟ್ಟು ಮತ್ತೊಮ್ಮೆ ಓದಿ, ಸಂಘ ಸಂಸ್ಥೆ, ಸಮೂಹಗಳು, ವ್ಯಕ್ತಿಗಳು, ರಿಜಿಸ್ಟರ್ಡ್ ಸಂಸ್ಥೆ, ಅನ್ರಿಜಿಸ್ಟರ್ಡ್ ಸಂಸ್ಥೆ ಎಲ್ಲವೂ ಇದೆ. ಬರೀ ದ್ವೇಷದ ಭಾಷಣೆ, ಇವರ ಉದ್ದೇಶ ಯಾರು ಕೆಟ್ಟದಾಗ ಮಾತಾಡ್ತಾರೆ ಅವ್ರ ಬಗ್ಗೆನೇ ಇದ್ರೆ ನಮ್ದು ಏನು ಇದ್ರ ಬಗ್ಗೆ ತಕರಾರಿಲ್ಲ. ಬಟ್ ಬಿಜೆಪಿ ರಾಜಕೀಯ ಹಿನ್ನಡೆ ಇದು. ಯಾವುದೇ ನಿಮಗೆ ವಸ್ತುಗಳು ನೆಕ್ಸ್ಟ್ ಪ್ರಚಾರದ ಅಂಶಗಳು ಸಿಗೋದಿಲ್ಲ. ಈ ಧಾರ್ಮಿಕ ವಿಚಾರ ಇಟ್ಕೊಂಡಿದ್ರೆ, ಹಾಗಾಗಿ ನಿಮಗೆ ಭಯ ಶುರುವಾಗಿದೆ. ವೋಟ್ ಬ್ಯಾಂಕ್ ಎಲ್ಲೋ ಹಿಂದುತ್ವದ ವೋಟ್ ಬ್ಯಾಂಕ್ ಕಡಿಮೆ ಆಗುತ್ತೆ ಅಂತೇಳಿ ಅಷ್ಟೇ. ಪ್ರಭು, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೀವು ಹಿನ್ನಡೆ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ಮಾತಾಡ್ತಿರೋದು ಒಂದು ದೇಶದ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ. ಯಾರಿಗೋ ಒಬ್ರು ಬರೀ ನೋಡಿ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು, ವೋಟ್ ಪೊಲಿಟಿಕ್ಸ್ ಇಟ್ಕೊಂಡು, ಅಫಿಷಿಯಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಹೊರತು, ಈಗ ಒಂದು ಏರಿಯಾದಲ್ಲಿ ಯಾರೋ ಒಬ್ರು ಗೊತ್ತಿಲ್ಲದವ್ರು ಬೇಕಾದವ್ರು ಇರ್ತಾರೆ, ಅವ್ರ ಮೇಲೆ ಬೇಕಾದ ಕೇಳಿಸ್ಬಿಟ್ಟು ಮಾತಾಡ್ತಾರೆ, 7 ವರ್ಷ ಜೈಲಿಗೆ ಮತ್ತೆ ಅಲ್ಲಾನ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನ ನಾವು ಕೂಡಲೇ ಬಿಡಬೇಕು. ಇನ್ನೊಬ್ಬ ಮೇಲೆ ಒಬ್ಬರು ತಂದಿಟ್ಟೋದನ್ನ ಬಿಡಬೇಕು. ದ್ವೇಷ ಭಾಷಣವನ್ನು ಖಂಡಿತವಾಗಿ ಬಿಡಬೇಕು. ಈ ದೇಶ, ಈ ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಈ ದ್ವೇಷ ಭಾಷಣ ಬೇಕಾಗಿಲ್ಲ. ಕರೆಕ್ಟ್. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಕೂಡ. ನೋಡಿ, ಈಗ ನೋಡ್ತಾ ಇದ್ವಿ ದ್ವೇಷ ಭಾಷಣದ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಇದನ್ನ ಕಾಂಗ್ರೆಸ್ ಸರ್ಕಾರ ತರೋಕೆ ಮುಂದಾಗಿದೆ ಅನ್ನೋಂಥದ್ದು. ಆದರೆ ಬಟ್ ನಮ್ಗೆ ಬೇಕಾಗಿರೋದು ಯಾವುದೇ ಜಾತಿ, ಭೇದ, ಧರ್ಮ ಅನ್ನೋದೇ ಸಹಬಾಳ್ವೆಯಿಂದ ಎಲ್ಲರೂ ಕೂಡ ಶಾಂತಿಯುತವಾಗಿ ನೆಮ್ಮದಿಯಿಂದ ಬದುಕುವಂತ ಆಗಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಬೇಕು ಅನ್ನುವಂಥ ಆಶಯ ಕೂಡ ಎಲ್ಲರದ್ದು ಆಗಿದೆ. ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಹಾಗಾಗಿನೇ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ. ಇದು ಇವತ್ತಿನ ಡಿಬೇಟ್. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.